ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಬಯಾಲಜಿ ಚಾಪ್ಟರ್ ನಂಬರ್ 1 ಆದ ಲೈಫ್ ಪ್ರಾಸೆಸಸ್ ಎಂಬ ಒಂದು ಚಾಪ್ಟರ್ದು ಮುಂದುವರೆದ ಭಾಗ ಅಂದರೆ ಪಾರ್ಟ್ 2 ಅನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಪಾರ್ಟ್ 1ನಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಇಂಟ್ರೊಡಕ್ಷನ್. ಬೇಸಿಕಲಿ ನಾವು ಈ ಒಂದು ಪಾಠದಲ್ಲಿ ಏನೇನು ಸ್ಟಡಿ ಮಾಡ್ತೀವಿ, ಏನೇನು ಕಲ್ತ್ಕೊಳ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಬೇಸಿಕ್ ಒಂದು ಓವರ್ವ್ಯೂ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಕಂಪ್ಲೀಟ್ ಒಂದು ನ್ಯೂಟ್ರಿಷನ್ ಒಂದು ಫುಲ್ ಟಾಪಿಕ್ನ ಕವರ್ ಮಾಡ್ತೀವಿ ಈ ಒಂದು ವಿಡಿಯೋದಲ್ಲಿ. ಓಕೆನಾ? ಸೊ ನಾವು ಹಿಂದಿನ ವಿಡಿಯೋದಲ್ಲೇ ನೋಡಿದ್ವಿ, ಒಂದು ಕಾರು, ಒಂದು ವೆಹಿಕಲ್, ಅದ ಒಂದು ನಮ್ಮ ಬಾಡಿ ಮೂವ್ ಆಗಬೇಕಂದ್ರೆ ಅದಕ್ಕೊಂದು ಫ್ಯೂಯಲ್ ಬೇಕಾಗಿರುತ್ತೆ. ಆ ಫ್ಯೂಯಲು, ಆ ಪೆಟ್ರೋಲ್, ಡೀಸೆಲ್ಲು ಯಾವ ರೂಪದಲ್ಲಿ ನಾವು ತಗೊತೀವಿ? ಫುಡ್ ರೂಪದಲ್ಲಿ ನಾವು ತಗೊತೀವಿ. ನಾವು ತಿನ್ನುವಂಥ ಒಂದು ಆಹಾರನೇ ನಮಗೆ ಸೋರ್ಸ್ ಆಫ್ ಎನರ್ಜಿ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಆ ಒಂದು ಫುಡ್ಡನ್ನು ನಾವು ತಿಂದಾಗ ನಮ್ಮ ಬಾಡಿ ಒಳಗಡೆ ಏನೇನು ಬಯೋಲಾಜಿಕಲ್ ಪ್ರಾಸೆಸ್ಗಳಾಗತ್ತೆ, ಏನೇನು ನಡೆಯುತ್ತೆ, ಆ ಫುಡ್ಡಿಂದ ಎನರ್ಜಿಯಾಗಿ ಹೇಗೆ ಕನ್ವರ್ಟ್ ಆಗುತ್ತೆ, ಆ ಎನರ್ಜಿನ ನಾವು ಹೇಗೆ ಯುಟಿಲೈಸ್ ಮಾಡ್ತೀವಿ, ಅದನ್ನೆಲ್ಲ ನಾವೀಗ ಡಿಸ್ಕಸ್ ಮಾಡೋಣ. ಸೋರ್ಸ್ ಆಫ್ ಎನರ್ಜಿ ಅಂಡ್ ಮೆಟೀರಿಯಲ್ಸ್ ಇಸ್ ದ ಫುಡ್ ವಿ ಈಟ್. ನಾವೇನು ಆಹಾರ ತಿಂತೀವಿ ಅದೇ ಒಂದು ಎನರ್ಜಿದ ಒಂದು ಸೋರ್ಸ್. ಓಕೆನಾ? ಇವಾಗ ನೆಕ್ಸ್ಟ್ ಏನಿದೆ ಅಂದರೆ, ಹೌ ಡು ಲಿವಿಂಗ್ ಥಿಂಗ್ಸ್ ಗೆಟ್ ದೇರ್ ಫುಡ್. ನಾವು ಆಹಾರವನ್ನು ಹೇಗೆ ಪಡ್ಕೊತೀವಿ ಅನ್ನೋದ್ರಲ್ಲೂ ಕೂಡ ಒಂದು ಎರಡು ವಿಂಗಡಣೆ ಇದೆ. ಏನದು ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ, ಒಂದು ಆಟೋಟ್ರೋಪ್ಸ್ ಮತ್ತೊಂದು ಹೆಟ್ರೋಟ್ರೋಪ್ಸ್. ಚಿಕ್ಕವರಿರುವಾಗಲೇ ನೀವು ಕೇಳಿರ್ತೀರ ಇದ್ರ ಬಗ್ಗೆ. ಆಟೋಟ್ರೋಪ್ಸ್ ಅಂದರೆ ದೇ ಮೇಕ್ ದೇರ್ ಓನ್ ಫುಡ್, ಹೆಟ್ರೋಟ್ರೋಪ್ಸ್ ಅಂದರೆ ದೇ ಡಿಪೆಂಡ್ ಆನ್ ಆಟೋಟ್ರೋಪ್ಸ್ ಅಂತ ನೋಡಿದ್ವಿ. ಇವಾಗ ಸ್ವಲ್ಪ ಇನ್ಡೆಪ್ತ್ ಆಗಿ ನೋಡೋಣ. ಸಮ್ ಆರ್ಗಾನಿಸಮ್ಸ್ ಯೂಸ್ ಸಿಂಪಲ್ ಫುಡ್ ಮೆಟೀರಿಯಲ್ obtained from inorganic sources in the form of carbon dioxide and water. ಕೆಲವೊಂದು ಆರ್ಗ್ಯಾನಿಸಮ್ಸು, ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸು, ಆ ಥರದ್ದೆಲ್ಲ ಆರ್ಗ್ಯಾನಿಸಮ್ಸು ಫುಡ್ಡನ್ನು ಇನ್ಆರ್ಗ್ಯಾನಿಕ್ ಫಾರ್ಮಲ್ಲಿ ಪಡ್ಕೊಳ್ಳುತ್ತೆ. ಇನ್ಆರ್ಗ್ಯಾನಿಕ್ ಅಂದರೆ ಕಂಪೌಂಡ್ಸ್ ಫಾರ್ಮಲ್ಲಿ. ಓಕೆನಾ? ಕೆಮಿಕಲ್ ಕಂಪೌಂಡ್ಸ್ ಫಾರ್ಮಲ್ಲಿ. ವಾಟರು ಒಂದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸು, ಕಾರ್ಬನ್ ಡೈಆಕ್ಸೈಡು ಒಂದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸು. ಸೊ ಇದೇ ಥರ ಸುಮಾರು ಮಿನರಲ್ಸು ಅದನ್ನೆಲ್ಲ ಇನ್ಆರ್ಗ್ಯಾನಿಕ್ ಫಾರ್ಮಲ್ಲಿ ಪಡ್ಕೊಂಡು ಅದನ್ನು ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸಿಂಪಲ್ ಸಬ್ಸ್ಟೆನ್ಸಸ್ ಇಂದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ಸಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಇಂಥ ಒಂದು ಪ್ರಾಣಿಗಳಿಗೆ, ಇಂಥ ಒಂದು ಆರ್ಗಾನಿಸಮ್ಸ್ಗೆ ವಿಚ್ ಕನ್ವರ್ಟ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್, ಸಚ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್. ಓಕೆನಾ? ಇದು ನಿಮ್ಗೆ ಬೇಸಿಕ್ ಗೊತ್ತಿರುತ್ತೆ ಮೊದಲು. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು? ಇನ್ಕ್ಲೂಡಿಂಗ್ ಗ್ರೀನ್ ಪ್ಲಾಂಟ್ಸ್ ಅಂಡ್ ಸಮ್ ಬ್ಯಾಕ್ಟೀರಿಯಾ. ಸೊ ಗ್ರೀನ್ ಪ್ಲಾಂಟ್ಸು ಯಾವ ಗಿಡಗಳಾದರೂ ತಗೊಳ್ಳಿ, ಅದೆಲ್ಲ ಆಟೋಟ್ರೋಪ್ಸ್ ಏನು. ಓಕೆನಾ? ದೇ ಮೇಕ್ ದರ್ ಓನ್ ಫುಡ್ ಫ್ರಮ್ ಇನ್ಆರ್ಗ್ಯಾನಿಕ್ ಸಿಂಪಲ್ ಸಬ್ಸ್ಟೆನ್ಸಸ್ ಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ನಾನು ಅದನ್ನೇ ರಿಪೀಟ್ ಬೈ ರಿಪೀಟ್ ಪದೇ ಹೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಏನಿದೆ ಅಂದರೆ, ಇದು ಪಿಂಕ್ ಕಲರಲ್ಲಿ ಅಂಡರ್ಲೈನ್ ಆಗಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದ್ರ ಮೇಲೆ 1 ಅಥವಾ 2 ಮಾರ್ಕ್ ಮೇಲೆ ಕ್ವಶನ್ಸ್ ಬರ್ಬೋದು. ಅದರ್ ಆರ್ಗ್ಯಾನಿಸಮ್ಸ್ ಯುಟಿಲೈಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಬೇರೆ ಆರ್ಗ್ಯಾನಿಸಮ್ಸು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಂದ ಸಿಂಪಲ್ ಸಬ್ಸ್ಟೆನ್ಸಸ್ ಕನ್ವರ್ಟ್ ಆಗುತ್ತೆ, ಉಲ್ಟಾ. ಓಕೆನಾ? ದೀಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಹ್ಯಾವ್ ಟು ಬಿ ಬ್ರೋಕನ್ ಡೌನ್ ಇನ್ ಟು ಸಿಂಪ್ಲರ್ ಒನ್ಸ್ ಬಿಫೋರ್ ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಅಪ್ಕೀಪ್ ಆ್ಯಂಡ್ ಗ್ರೋತ್ ಆಫ್ ದ ಬಾಡಿ. ನಾವು ಈ ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ನ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಅದನ್ನು ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಆಗಬೇಕಾಗತ್ತೆ. ಹೇಗೆ ಕನ್ವರ್ಟ್ ಮಾಡ್ತೀವಿ ನಾವು ಅದನ್ನು? ಟು ಅಚೀವ್ ದಿಸ್, ಆರ್ಗಾನಿಸಮ್ಸ್ ಯೂಸ್ ಬಯೋ ಕ್ಯಾಟಲಿಸ್ಟ್ ಕಾಲ್ಡ್ ಎನ್ಸೈಮ್ಸ್. ಸೊ ನಿಮಗೆ ಕ್ಯಾಟಲಿಸ್ಟ್ ಅಂದ್ರೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತು, ಫಸ್ಟ್ ಚಾಪ್ಟರಲ್ಲೇ ಕಲ್ತಿದ್ದೀರಾ. ಕ್ಯಾಟಲಿಸ್ಟ್ ಅಂದ್ರೇನು? ಇಟ್ ಇನ್ಕ್ರೀಸಸ್ ದ ರೇಟ್ ಆಫ್ ದ ರಿಯಾಕ್ಷನ್. ಒಂದು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಆ ಒಂದು ಕ್ಯಾಟಲಿಸ್ಟ್. ಇನ್ವಾಲ್ವ್ ಆಗದೇನೆ ಆ ಒಂದು ರಿಯಾಕ್ಷನ್ ಆಗೊಂದು ಸ್ಪೀಡ್ನ ಹೆಚ್ಚು ಮಾಡುತ್ತೆ. ಸೊ ಇಲ್ಲಿ ಒಂದು ಬಯೋ ಕ್ಯಾಟಲಿಸ್ಟ್ ಯಾವುದಂದ್ರೆ ಎನ್ಸೈಮ್ಸ್. ಈ ಎನ್ಸೈಮ್ಸ್ ಏನು ಮಾಡುತ್ತೆ ಅಂದರೆ, ಬೇಸಿಕಲಿ ಒಂದು ರಿಯಾಕ್ಷನ್ ಆಗುವಾಗ ಬೇಗ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ನ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಬ್ರೇಕ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಎನ್ಸೈಮ್ಸ್. ಓಕೆನಾ? ಸೊ ವಾಟರ್ ಎನ್ಸೈಮ್ಸ್ ಅಂತ ಕೇಳ್ತಿಕೊಳ್ಳಿ. ಈ ಪಿಂಕ್ ಕಲರಲ್ಲಿ ಅಂಡರ್ಲೈನ್ ಆಗಿದೆ ನೋಡಿ, ಅಷ್ಟು ಪೂರ್ತಿ ನೀವು ಬರೀಬೇಕಾಗತ್ತೆ. ದಸ್ ದ ಹೆಟ್ರೋಟ್ರೋಪ್ಸ್ ಸರ್ವೈವಲ್ ಡಿಪೆಂಡ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆನ್ ಆಟೋಟ್ರೋಪ್ಸ್. ಸೊ ಹೆಟ್ರೋಟ್ರೋಪ್ಸ್ ಆದ ನಾವು, ಅನಿಮಲ್ಸು ಮತ್ತು ಸುಮಾರು ಹೆಟ್ರೋಟ್ರೋಪ್ಸ್ ಇದೆ, ಅದೆಲ್ಲ ಹೇಗೆ ಬದುಕತ್ತೆ ಅಂದರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಆಟೋಟ್ರೋಪ್ಸ್. ಫಾರ್ ಎಕ್ಸಾಂಪಲ್ ವೆಜಿಟೇರಿಯನ್ಸ್ ಸುಮಾರು ಜನ ಇರ್ತಾರೆ. ಅವರೆಲ್ಲ ಡೈರೆಕ್ಟಾಗಿ ಆಟೋಟ್ರೋಪ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಡೈರೆಕ್ಟಾಗಿ ಪ್ಲಾಂಟ್ ಬೇಸ್ಡ್ ಫುಡ್ಡಲ್ಲೇ ತಿಂತಾರೆ ಅವರು, ಪ್ಲಾಂಟ್ ಬೇಸ್ಡ್ ಡಯಟ್ ಅವ್ರದ್ದು. ಅದನ್ನೇ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ ನೋಡಿ, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅನಿಮಲ್ಸ್ನ ತಿಂತಾರೆ ಮತ್ತು ಪ್ಲಾಂಟ್ಸು ತಿಂತಾರೆ. ಅನಿಮಲ್ಸ್ ಏನಂತ ತಿಂದಿರುತ್ತೆ? ಆಟೋಟ್ರೋಪ್ಸ್ನೇ ತಿಂದಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕೋಳಿ ಫಸ್ಟ್ ಏನು ತಿನ್ನುತ್ತೆ? ಆಟೋಟ್ರೋಪ್ಸ್ ತಾನೆ, ಪ್ಲಾಂಟ್ಸ್ನೇ ತಾನೇ ತಿನ್ನೋದು. ಅದಾದಮೇಲೆ ನಾವು ಕೋಳಿನ ತಿಂತೀವಿ. ಸೊ ಕೋಳಿಯಿಂದ ನಮಗೆ ಆಟೋಟ್ರೋಪ್ಸ್ ಒಂದು ನ್ಯೂಟ್ರಿಷನ್ನು ಬರ್ತಾ ಇದೆ. ಸೊ ಆಲ್ ಹೆಟ್ರೋಟ್ರೋಪ್ಸ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ autotrophs. All heterotrophs are directly or indirectly dependent on autotrophs. Heterotropic nutrition includes animals and fungi.
ಸೊ ಫಂಗೈಯು ಕೂಡ ಒಂದು ಹೆಟ್ರೋಟ್ರೋಫ್. ಓಕೆನಾ, ಫಂಗೈ ಅಂದ್ರೇನು, ಮಶ್ರೂಮ್ಸ್ ಆಗಿರ್ಬೋದು, ಸುಮಾರಿದೆ ಫಂಗಸ್. ಓಕೆನಾ, ಅದು ಮುಂದೆ ಬರುತ್ತೆ. ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅದು ಮುಂದೆ ಬರುತ್ತೆ. ಓಕೆನಾ, ಸೊ ಇಲ್ಲಿ ಏನೇನು ಅಂಡರ್ಲೈನ್ ಆಗಿದೆ ನೀವು ಅದನ್ನು ಅಂಡರ್ಲೈನ್ ಮಾಡಿ. ಜಾಸ್ತಿನೇ ಅಂಡರ್ಲೈನ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಕಲರ್ಫುಲ್ ಆಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ಕ್ಲೀನಾಗಿ ನೋಡೋಣ. ಬೇಸಿಕ್ ಆಗಿ ನಮ್ಗೆ ಏನು ಗೊತ್ತಿದೆ ಇವಾಗ, ಆಟೋಟ್ರೋಪ್ಸ್ ಮತ್ತು ಹೆಟ್ರೋಟ್ರೋಪ್ಸ್ ಆಗಿ ಡಿಫ್ರೆಂಟ್ ಟೈಪ್ಸ್ ಇದೆ ಮೋಡ್ ಆಫ್ ನ್ಯೂಟ್ರಿಷನ್ಸ್ ಅಲ್ಲಿ. ಅದರಲ್ಲಿ ನಾವೀಗ ಡೀಪ್ ಆಗಿ ಸ್ಟಡಿ ಮಾಡಬೇಕು. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಇದನ್ನು ಹೇಗೆ ಮಾಡ್ತೀವಿ, ಹೇಗೆ ಪ್ಲಾಂಟ್ಸು ತನ್ನ ಒಂದು ನ್ಯೂಟ್ರಿಷನ್ ಅನ್ನ ಪಡ್ಕೊಳ್ಳುತ್ತೆ. ಫೋಟೋಸಿಂಥಸಿಸ್ ಎಂಬ ಒಂದು ಪ್ರಾಸೆಸ್. ಓಕೆನಾ, ಫೋಟೋಸಿಂಥಸಿಸ್ ಇಸ್ ದ ಪ್ರಾಸೆಸ್ ಬೈ ವಿಚ್ ಆಟೋಟ್ರೋಪ್ಸ್ ಟೇಕ್ ಇನ್ ಸಬ್ಸ್ಟೆನ್ಸಸ್ ಫ್ರಮ್ ದ ಔಟ್ಸೈಡ್ ಅಂಡ್ ಕನ್ವರ್ಟ್ ದೆಮ್ ಇನ್ ಟು ಸ್ಟೋರ್ಡ್ ಫಾರ್ಮ್ಸ್ ಆಫ್ ಎನರ್ಜಿ. ಸೊ ಆಟೋಟ್ರೋಪ್ಸ್ ಆದ ಪ್ಲಾಂಟ್ಸು ಏನು ಮಾಡುತ್ತೆ ಅಂದರೆ, ಹೊರಗಡೆಯಿಂದ ಸೋರ್ಸಸ್ ಅಂದರೆ ಸುಮಾರು ಸಿಂಪಲ್ ಸಬ್ಸ್ಟೆನ್ಸಸ್ನ ತಗೊಳತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ಸ್ ಎಲ್ಲ ತಗೊಳತ್ತೆ. ಮತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಓಕೆನಾ, ಸನ್ಲೈಟ್ ಒಂದು ಪ್ರೆಸೆನ್ಸ್ ಅಲ್ಲಿ, ಕ್ಲೋರೋಫಿಲ್ ಒಂದು ಪ್ರೆಸೆನ್ಸ್ ಅಲ್ಲಿ ಅದು ಅದನ್ನ ಕನ್ವರ್ಟ್ ಮಾಡುತ್ತೆ. ಏನಾಗಿ ಕನ್ವರ್ಟ್ ಮಾಡುತ್ತೆ, ಫುಡ್ ಆಗಿ ಅಥವಾ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ಅದನ್ನ ಸ್ಟೋರ್ ಮಾಡಿ ತನ್ನ ಒಂದು ಪ್ಲಾಂಟ್ ಬಾಡಿ ಒಳಗಡೆ ಇಟ್ಕೊಳ್ಳುತ್ತೆ. ಓಕೆನಾ, ದಿಸ್ ಮಟೀರಿಯಲ್ ಇಸ್ ಟೇಕನ್ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವಿಚ್ ಇಸ್ ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್. ಇದು ನಿಮ್ಗೆ ಗೊತ್ತಿರೋದು. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್ಸ್ ಆರ್ ಗ್ಲೂಕೋಸ್. ಓಕೆನಾ, ಓಕೆ. ಇವಾಗ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆರ್ ನಾಟ್ ಯೂಸ್ಡ್ ಇಮಿಡಿಯೇಟ್ಲಿ ಆರ್ ಸ್ಟೋರ್ಡ್ ಇನ್ ಫಾರ್ಮ್ ಆಫ್ ಸ್ಟಾರ್ಚ್. ಸೊ ಕೆಲವೊಂದು ಫುಲ್ ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆಗಿದ್ರೆ ಅದರಲ್ಲಿ ಸ್ವಲ್ಪ ಭಾಗ ಪ್ಲಾಂಟ್ಸ್ ಯೂಸ್ ಮಾಡ್ಕೊಳ್ಳುತ್ತೆ ತನ್ನ ಒಂದು ಬಯೋಲಾಜಿಕಲ್ ಪ್ರಾಸೆಸ್ನ ಕ್ಯಾರಿ ಔಟ್ ಮಾಡೋಕ್ಕೆ. ಮತ್ತೆ ಸ್ವಲ್ಪ ಹಾಗೆ ಉಳ್ಕೊಂಡ್ಬಿಡುತ್ತೆ, ಅದೆಲ್ಲ ಸ್ಟಾರ್ಚ್ ಆಗಿ ಸ್ಟೋರ್ ಆಗುತ್ತೆ. ಆ ಎನರ್ಜಿಯನ್ನೇ ನಾವು ತಿನ್ನೋದು. ಓಕೆನಾ, ಓಕೆ. ಇವಾಗ ನೆಕ್ಸ್ಟ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಇಸ್ ಎ ಎನರ್ಜಿ ರಿಸರ್ವ್. ಓಕೆನಾ, ಎನರ್ಜಿ ರಿಸರ್ವ್ ಇದು ತುಂಬ ಇಂಪಾರ್ಟೆಂಟ್ ಕೀ ವರ್ಡ್ ಇದು. ವಾಟ್ ಇಸ್ ದ ಎನರ್ಜಿ ರಿಸರ್ವ್ ಆಫ್ ದ ಪ್ಲಾಂಟ್ಸ್ ನ್ಯೂಟ್ರಿಷನ್ ಅಂತ ಕೇಳಿದ್ರೆ ನೀವು ಸ್ಟಾರ್ಚ್ ಅಂತ ಬರೀಬೇಕು. ಸಮ್ ಆಫ್ ದ ಎನರ್ಜಿ ಡಿರೈವ್ಡ್ ಫ್ರಮ್ ಫುಡ್ ವಿ ಈಟ್ ಇಸ್ ಸ್ಟೋರ್ಡ್ ಇನ್ ಅವರ್ ಬಾಡಿ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಸೊ ಎನರ್ಜಿ ರಿಸರ್ವ್, ಓಕೆನಾ, ಪ್ಲಾಂಟ್ಸ್ದು ಒಂದು ಎನರ್ಜಿ ರಿಸರ್ವ್ ಸ್ಟಾರ್ಚ್ ಆಗಿ ಏನಾಗುತ್ತೆ, ಸ್ಟೋರ್ ಆಗಿರುತ್ತೆ. ಆದರೆ ಅನಿಮಲ್ಸಲ್ಲಿ ಜಾಸ್ತಿ ಎನರ್ಜಿ ಬಂದ್ಬಿಟ್ರೆ ಹೇಗೆ ಸ್ಟೋರ್ ಮಾಡ್ಕೊತೀವಿ, ಬಾಡಿಯಲ್ಲಿ ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡ್ತೀವಿ. ಇನ್ನು ಕೇಳಿಬಿಡ್ಬೋದು ಗ್ಲೈಕೋಜನ್ನು ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂತ. ಅದಕ್ಕೆ ನಾನು ಈ ಸೈಡಲ್ಲಿ ಬರೆದಿದ್ದೀನಿ ನೋಡಿ, ಇನ್ ದ ಲಿವರ್ ಆ್ಯಂಡ್ ಮಸಲ್ಸ್ ಅಲ್ಲಿ ಮತ್ತು ಲಿವರಲ್ಲಿ ಗ್ಲೈಕೋಜನ್ ಪ್ರೆಸೆಂಟ್ ಇರುತ್ತೆ. ಓಕೆನಾ, ಅಲ್ಲಿ ಹೋಗ್ಬಿಟ್ಟು ಎನರ್ಜಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಫೋಟೋಸಿಂಥಸಿಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ. ಕೆಮಿಕಲ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟು, ಬ್ಯಾಲೆನ್ಸಿಂಗು ನೋಡ್ಕೊಳ್ಳಿ. 6CO2 plus 12H2O in the presence of chlorophyll and sunlight gives rise to C6H12O6 which is glucose plus 6O2 plus 6H2O. ಓಕೆನಾ, ಇದು ರಿಯಾಕ್ಷನ್. ಸೊ ವಾಟರು ಮತ್ತು ಆಕ್ಸಿಜನ್ನು ಬಿಡುಗಡೆ ಆಗುತ್ತೆ. ಓಕೆನಾ, ಓಕೆ. ಇವಾಗ ದ ಫಾಲೋಯಿಂಗ್ ಇವೆಂಟ್ಸ್ ಅಕರ್ ಡ್ಯೂರಿಂಗ್ ದಿಸ್ ಪ್ರಾಸೆಸ್. ಈ 3 ಪಾಯಿಂಟ್ ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಅಬ್ಸಾರ್ಪ್ಷನ್ ಆಫ್ ಎನರ್ಜಿ by chlorophyll, conversion of energy to chemical energy and splitting of water molecules into hydrogen and oxygen, reduction of carbon dioxide to carbohydrates. ಇಲ್ಲಿ 3 ಥಿಂಗ್ಸ್ ಆಗುತ್ತೆ ಮೇನ್ ಆಗಿ ಈ ಒಂದು ರಿಯಾಕ್ಷನ್ ಅಲ್ಲಿ. ಏನೇನಾಗತ್ತೆ ಅಂದ್ರೆ, ಫಸ್ಟ್ ಏನಾಗಬೇಕು, ಫಸ್ಟ್ ಲೈಟ್ ಅಬ್ಸಾರ್ಬ್ ಆಗಬೇಕು ತಾನೆ ಕ್ಲೋರೋಫಿಲ್ ಇಂದ. ಫಸ್ಟ್ ಅದೇ ಆಗೋದು, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್, ಅಷ್ಟಾಗತ್ತೆ. ಇವಾಗ ಈ ಲೈಟ್ ಎನರ್ಜಿ ಇದೆ ನೋಡಿ, ಅದು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಲೈಟ್ ಎನರ್ಜಿಯಾಗಿ ಬರುತ್ತೆ, ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕೆಮಿಕಲ್ ಎನರ್ಜಿ ಅಂದ್ರೇನು, ಫುಡ್ ಎನರ್ಜಿ. ಓಕೆನಾ, ಫುಡ್ಡೇ ಒಂದು ಎನರ್ಜಿ, ಸೊ ಅದು ಕೆಮಿಕಲ್ ಎನರ್ಜಿ. ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿಬಿಟ್ಟು ವಾಟರ್ ಮಾಲಿಕ್ಯೂಲ್ ಇರುತ್ತೆ ನೋಡಿ, ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ರಿಯಾಕ್ಟೆಂಟ್ ಸೈಡಲ್ಲಿ H2O ಇದೆ ತಾನೆ, 12H2O, ಅದು ಸ್ಪ್ಲಿಟ್ ಆಗುತ್ತೆ. ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿಬಿಟ್ಟು ಆ ಒಂದು ಹೈಡ್ರೋಜನ್ ಇರುತ್ತೆ ನೋಡಿ, ಸ್ಪ್ಲಿಟ್ ಆಗಿರೋ ಹೈಡ್ರೋಜನ್, ಅದು ಹೋಗ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಜೊತೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಏನು ಫಾರ್ಮ್ ಆಗುತ್ತೆ, ಗ್ಲೂಕೋಸ್ ಫಾರ್ಮ್ ಆಗುತ್ತೆ. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ರಿಡಕ್ಷನ್ ಅಂದ್ರೆ ಏನು, ಆಡಿಂಗ್ ಆಫ್ ಹೈಡ್ರೋಜನ್. ಈ ಒಂದು ಮೇಲೆ ಸ್ಪ್ಲಿಟ್ ಆಗಿತ್ತು ತಾನೆ, ಆ ಹೈಡ್ರೋಜನ್ ಹೋಗ್ಬಿಟ್ಟು ಆಡ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಜೊತೆ. ಆವಾಗ ಕಾರ್ಬನ್ ಡೈಆಕ್ಸೈಡ್ ಏನಾಗಿದೆ ಅಂತ ಕರಿತೀವಿ ನಾವು, ರೆಡ್ಯೂಸ್ ಆಗಿದೆ ಅಂತ ಕರಿತೀವಿ. ರೆಡ್ಯೂಸ್ ಆಗಿಬಿಟ್ಟು ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ. ರಿಡಕ್ಷನ್ ಅಂದ್ರೆ ಏನಂತೆಲ್ಲ ನಾನು ಕ್ಲೀನಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಸ್ಟ್ ಚಾಪ್ಟರ್. ಓಕೆನಾ, ಕೆಮಿಸ್ಟ್ರಿದು ಫಸ್ಟ್ ಚಾಪ್ಟರ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಓಕೆ, ಈ ಒಂದು 3 ಮೇನ್ ಪಾಯಿಂಟ್ಸ್ ಆಗತ್ತೆ ಈ ಒಂದು ರಿಯಾಕ್ಷನ್ ಅಲ್ಲಿ. ಓಕೆನಾ, 3 ಪ್ರಾಸೆಸಸ್ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ನೀವು, ಏನೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ದೀಸ್ ಸ್ಟೆಪ್ಸ್ ನೀಡ್ ನಾಟ್ ಟೇಕ್ ಪ್ಲೇಸ್ ಒನ್ ಆಫ್ಟರ್ ದ ಅದರ್ ಇಮಿಡಿಯೇಟ್ಲಿ. ಏನಾಗತ್ತೆ ಅಂದ್ರೆ, ಈ ಒಂದು ಸ್ಟೆಪ್ಸು ಒಂದಾದ್ಮೇಲೆ ಒಂದೇ ಬರಬೇಕಂತಿಲ್ಲ. ಫಸ್ಟು ಕೆಳಗಡೆ ಅದಾಗ್ಬಿಟ್ಟು ಮೇಲೆ ಆಗೋ ಚಾನ್ಸಸ್ ಇರುತ್ತೆ, ಒಂದೊಂದ್ಸತಿ ಆಗ್ಬಿಡತ್ತೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ಆರ್ಡರಲ್ಲೇ ಆಗುತ್ತೆ.
ಫಸ್ಟು ಲೈಟ್ ಎನರ್ಜಿ ಬರುತ್ತೆ, ಅದು ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕನ್ವರ್ಟ್ ಆಗುತ್ತೆ. ಆ ಹೈಡ್ರೋಜನ್ ಹೋಗ್ಬಿಟ್ಟು CO2 ಜೊತೆ ಸೇರಿಕೊಂಡು ರೆಡ್ಯೂಸ್ ಆಗಿ ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆಗುತ್ತೆ. ಓಕೆ, ಇಷ್ಟು ಗೊತ್ತಿರಬೇಕು. Desert plants take up carbon dioxide at night and prepare an intermediate which is acted upon by the energy absorbed by the chlorophyll during the day. ಡೆಸರ್ಟ್ ಪ್ಲಾಂಟ್ಸ್ ಏನು ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ರಾತ್ರಿ ಹೊತ್ತು ಅಬ್ಸಾರ್ಬ್ ಮಾಡ್ತಾ ಇರುತ್ತೆ. ಅಬ್ಸಾರ್ಬ್ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತಲ್ಲಿ ಆ ಒಂದು ಕಾರ್ಬನ್ ಡೈಆಕ್ಸೈಡಿಂದ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಓಕೆನಾ? ಓಕೆ, ಡೆಸರ್ಟ್ ಪ್ಲಾಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇದಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್, ಗ್ರೀನ್ ಡಾಟ್ಸ್ ಆರ್ ಸೆಲ್ ಆರ್ಗನಲ್ಸ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್ ವಿಚ್ ಕಂಟೈನ್ ಕ್ಲೋರೋಫಿಲ್. ಈ ಒಂದು ರೈಟ್ ಸೈಡಲ್ಲಿ ಒಂದು ಡಯಾಗ್ರಾಮ್ ಇದೆ. ಲೆಟ್ ಮಿ ಝೂಮ್ ಇನ್ ಫಾರ್ ಯು. ಈ ಒಂದು ರೈಟ್ ಸೈಡಲ್ಲಿ ಒಂದು ಡಯಾಗ್ರಾಮ್ ಇದೆ. ಏನಪ್ಪ ಈ ಡಯಾಗ್ರಾಮು? ಒಂದು ಲೀಫ್ ತಗೊಳ್ಳಿ. ಓಕೆನಾ? ನಿಮಗೆ ಚಿತ್ರದ ಮೂಲಕ ಹೇಳ್ಕೊಡ್ತೀನಿ. ಸೊ ಇದು ಒಂದು ಲೀಫ್ ತಾನೆ, ಇದು ಒಂದು ಲೀಫ್. ಈ ಒಂದು ಲೀಫ್ದು ಥಿಕ್ನೆಸ್ ಎಷ್ಟಿರುತ್ತೆ? ಇಷ್ಟಿರುತ್ತೆ ಥಿಕ್ನೆಸ್. ಇಷ್ಟೇ ತಾನೇ ಇರೋದು ಥಿಕ್ನೆಸ್ ಒಂದು ಲೀಫ್ದು. ಥಿಕ್ನೆಸ್ ಇಷ್ಟಿರುತ್ತೆ. ಆ ಒಂದು ಥಿಕ್ನೆಸ್ನನ್ನೇ ಝೂಮ್ ಮಾಡಿಬಿಟ್ಟು ಈ ಥರ ಮಾಡಿದ್ದಾರೆ. ಇದರದ್ದು ಝೂಮ್ ಇನ್ ಪಿಕ್ಚರು. ಈ ಒಂದು ಲೀಫ್ದು ಥಿಕ್ನೆಸ್ ಅಂದ್ರೆ ಏನಂದ್ರೆ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ ಬಯಾಲಜಿಯಲ್ಲಿ. ಓಕೆನಾ? ಕ್ರಾಸ್ ಸೆಕ್ಷನ್ ಅಂದ್ರೆ ಏನು? ಥಿಕ್ನೆಸ್ ಆಫ್ ದ ಲೀಫ್ ಅಂತ ಅರ್ಥ. ಓಕೆ, ಈ ಒಂದು ಥಿಕ್ನೆಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಫಸ್ಟ್ ಮೇಲೆ ಲೇಯರ್ ಅಲ್ಲಿ ವ್ಯಾಕ್ಸಿ ಕ್ಯೂಟಿಕಲ್ ಅನ್ನೋ ಒಂದು ಲೇಯರ್ ಇರುತ್ತೆ. ಅದ್ರ ಕೆಳಗಡೆ ಅಪ್ಪರ್ ಎಪಿಡರ್ಮಿಸ್, ಕೆಳಗಡೆ ಫುಲ್ ಕೆಳಗಡೆ ಲೋವರ್ ಎಪಿಡರ್ಮಿಸ್, ಮತ್ತೆ ಗಾರ್ಡ್ ಸೆಲ್ಸ್ ಇರುತ್ತೆ. ಗಾರ್ಡ್ ಸೆಲ್ಸ್ ಅಂದ್ರೆ ಏನಂದ್ರೆ ಮುಂದೆ ಬರುತ್ತೆ ನಿಮಗೆ. ಮತ್ತೆ ಏರ್ ಸ್ಪೇಸಸ್ ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಓಡಾಡ್ಬೇಕು ತಾನೆ, ಆ ಒಂದು ಸ್ಟೊಮ್ಯಾಟೋ ಥ್ರೂ ಬಂದ್ಬಿಟ್ಟು ಅದಕ್ಕೆ. ಮತ್ತೆ ಕ್ಲೋರೋಪ್ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ಲೋರೋಪ್ಲಾಸ್ಟ್ ಏನಂದ್ರೆ ಒಂದು ಸೆಲ್ದು ಒಂದು ಆರ್ಗನಲ್, ಅದು ಸೆಲ್ದು ಒಂದು ಭಾಗ. ಆ ಒಂದು ಭಾಗದಲ್ಲಿ ಏನಿರುತ್ತೆ, ಆ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಫಿಲ್ ಏನ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತು, ಟ್ರಾಪ್ಸ್ ದ ಲೈಟ್ ಎನರ್ಜಿ ಫ್ರಮ್ ದ ಸನ್ಲೈಟ್. ಓಕೆ, ಸೊ ಈ ಒಂದು ಡಯಾಗ್ರಾಮ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನಿಮಗೆ, ಆದ್ರೂ ಹೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್, ಕ್ಲೋರೋಫಿಲ್ ಇಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. ನಿಮ್ಗೆ ಗೊತ್ತಿದ್ದು ಆಲ್ರೆಡಿ. ಇವಾಗ ಫ್ರೆಂಡ್ಸ್, ಈ ಒಂದು ಆಕ್ಟಿವಿಟಿ ಇದೆ ನೋಡಿ. ಈ ಒಂದು ಆಕ್ಟಿವಿಟಿ ಇಂಪಾರ್ಟೆಂಟೇ. ಇದ್ರ ಮೇಲೆ ನಾನು ಫುಲ್ ಆಕ್ಟಿವಿಟೀಸ್ ಮೇಲೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಓಕೆನಾ? ಈ ಒಂದು ಆಕ್ಟಿವಿಟಿ ಬಗ್ಗೆ ಟೆನ್ಷನ್ ತೊಗೊಂಡ್ಬಿಡಿ. ನೆಕ್ಸ್ಟ್ ಆಕ್ಟಿವಿಟಿನೂ, ಈ ಒಂದು ಆಕ್ಟಿವಿಟಿನೂ ಇದ್ರ ಬಗ್ಗೆನೂ ಟೆನ್ಷನ್ ತೊಗೊಂಡ್ಬಿಡಿ. ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಬಂದೇ ಬರುತ್ತೆ, ಯಾಕಂದ್ರೆ ಸ್ವಲ್ಪ ಲೆಂದಿ ಆಗುತ್ತೆ ವಿಡಿಯೋ. ಓಕೆ, ಇವಾಗ ನಾವು ಲೆಟ್ ಅಸ್ ಸ್ಟಡಿ ಹೌ ಪ್ಲಾಂಟ್ obtains ಕಾರ್ಬನ್ ಡೈಆಕ್ಸೈಡ್. ಪ್ಲಾಂಟ್ಸು ಕಾರ್ಬನ್ ಡೈಆಕ್ಸೈಡ್ ತಗೊಳತ್ತೆ, ವಾಟರ್ ತಗೊಳತ್ತೆ, ಲೈಟ್ ಎನರ್ಜಿ ತಗೊಳತ್ತೆ, ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಮಾಡತ್ತೆ ಅಂತ ನಂಗೆ ಗೊತ್ತು. ಆದರೆ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬರುತ್ತಪ್ಪ? ಅದೇ ಕ್ವಶನ್ ತಾನೆ, ಹೇಗೆ ಬರುತ್ತೆ ನೋಡೋಣ. ಸ್ಟೊಮ್ಯಾಟ, ಇದು ನಿಮಗೆ ಚಿಕ್ಕವರು ಇರುವಾಗಲೇ ಕಲ್ತಿರ್ತೀರ. ಸ್ಟೊಮ್ಯಾಟ ಅಂದ್ರೇನು? ಟೈನಿ ಪೋರ್ಸ್ ಪ್ರೆಸೆಂಟ್ ಇನ್ ದ ಲೋವರ್ ಎಪಿಡರ್ಮಿಸ್ ಆಫ್ ದ ಲೀಫ್. ಒಂದು ಲೀಫ್ದು ಕೆಳಗಿನ ಭಾಗದಲ್ಲಿ ಇರುವಂತ ಟೈನಿ ಪೋರ್ಸ್, ಅದಕ್ಕೆ ನಾವು ಸ್ಟೊಮ್ಯಾಟ ಅಂತ ಕರಿತೀವಿ. ಆರ್ ದ ಟೈನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀವ್ಸ್ ಒಂದು ಸರ್ಫೇಸ್ ಮೇಲೆ ಇರುವಂತ ಒಂದು ಟೈನಿ ಪೋರ್ಸ್ ಸ್ಟೊಮ್ಯಾಟ. ಮ್ಯಾಸಿವ್ ಅಮೌಂಟ್ಸ್ ಆಫ್ gaseous exchange takes place in the leaves through these pores for the purpose of photosynthesis. ಹೆಚ್ಚಿನ ಒಂದು ಗಾತ್ರದಲ್ಲಿ ಒಂದು ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಂದ್ರೆ ಏನು? ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರೋದು, ಆಕ್ಸಿಜನ್ ಹೊರಗಡೆ ಬರೋದು. ಅದು ಎಲ್ಲಿ ನಡೆಯುತ್ತೆ ಅಂದ್ರೆ ಈ ಒಂದು ಸ್ಟೊಮ್ಯಾಟಲ್ ಪೋರ್ಸ್ ಅಲ್ಲೇ ನಡೆಯುತ್ತೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಕರ್ಸ್ ಅಕ್ರಾಸ್ ದ ಸರ್ಫೇಸ್ ಆಫ್ ದ ಸ್ಟೆಮ್ಸ್, ರೂಟ್ಸ್ ಅಂಡ್ ಲೀವ್ಸ್ ಆಸ್ ವೆಲ್. ಅಕ್ರಾಸ್ ದ ಸರ್ಫೇಸ್ ಆಫ್ ದ ಸ್ಟೆಮ್ ಅಂದ್ರೆ ಏನಂದ್ರೆ, ಈ ಒಂದು ಚಿತ್ರದಲ್ಲಿ ನೀವು ನೋಡಿ, ಈ ತರ ಒಂದು ಪ್ಲಾಂಟ್ ಇದೆ. ಓಕೆನಾ? ಈ ತರ ಒಂದು ಪ್ಲಾಂಟು, ಇದು ಒಂದು ಲೀಫ್ ಅಂತ ಅಂದ್ಕೊಳ್ಳಿ, ಮತ್ತೆ ಇದು ರೂಟ್ಸ್ ಅಂತ ಅಂದ್ಕೊಳ್ಳಿ. ಸೊ ಏನಂದ್ರೆ ಅಕ್ರಾಸ್ ದ ಸ್ಟೆಮ್ ಅಂದ್ರೆ ಏನಂದ್ರೆ ಈ ಒಂದು ಭಾಗ. ಓಕೆನಾ? ಇದು ಅಕ್ರಾಸ್ ದ ಸ್ಟೆಮ್. ಅಕ್ರಾಸ್ ದ ಲೀಫ್ ಅಂದ್ರೆ ಈ ಎಡ್ಜಸ್. ಓಕೆ, ಎಡ್ಜಸ್. ಅಕ್ರಾಸ್ ದ ರೂಟ್ಸ್ ಅಂದ್ರೆ ರೂಟ್ಸ್ ಒಂದು ಎಡ್ಜಸ್, ಎಲ್ಲ ಎಡ್ಜಸ್. ಇದಕ್ಕೆ ನಾವು ಅಕ್ರಾಸ್ ದ ಸ್ಟೆಮ್, ಅಕ್ರಾಸ್ ದ ಲೀವ್ಸ್, ಅಕ್ರಾಸ್ ದ ರೂಟ್ಸ್ ಅಂತ ಕರಿತೀವಿ. ಅಲ್ಲೂ ಕೂಡ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗತ್ತೆ, ಆದರೆ ಸ್ಟೊಮ್ಯಾಟೋದಲ್ಲಿ ಆಗುವಷ್ಟು ಆಗಲ್ಲ. ಓಕೆನಾ? ಅಷ್ಟೇ ಬರ್ತಿರುತ್ತೆ. ಸಿನ್ಸ್ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಕ್ಯಾನ್ ಆಲ್ಸೋ ಬಿ ಲಾಸ್ಟ್ ಥ್ರೂ ದ ಸ್ಟೊಮ್ಯಾಟೋ, ದ ಪ್ಲಾಂಟ್ ಕ್ಲೋಸಸ್ ದೀಸ್ ಪೋರ್ಸ್ when it does not need carbon dioxide for photosynthesis. ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಅದೇ ಟೈಮಲ್ಲಿ ವಾಟರು ಕೂಡ ಲಾಸ್ ಆಗಿಬಿಡ್ಬೋದು. ಹೇಗೆ ಲಾಸ್ ಆಗುತ್ತೆ ಅಂದರೆ ಟ್ರಾನ್ಸ್ಪಿರೇಷನ್ ಥ್ರೂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಪ್ಲಾಂಟ್ಸಿಗೆ ವಾಟರ್ದು ನೆಸೆಸಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಪ್ಲಾಂಟ್ಸು ಏನು ಮಾಡುತ್ತೆ ಅಂದರೆ, ಆ ಒಂದು ಸ್ಟೊಮ್ಯಾಟಲ್ ಪೋರ್ನ ಯಾವಾಗ ನೆಸೆಸಿಟಿ ಇರುತ್ತೆ ಆವಾಗ ಮಾತ್ರ ಓಪನ್ ಮಾಡುತ್ತೆ, ಹೋಲ್ ಟೈಮ್ ಓಪನ್ ಇರಲ್ಲ. ಓಪನ್ ಕ್ಲೋಸ್ ಆಗ್ತಾ ಇರುತ್ತೆ. ಇವಾಗ ಈ ಥರ ಓಪನ್ ಕ್ಲೋಸ್ ಆಗೋ ಒಂದು ಮೆಕ್ಯಾನಿಸಮ್ ಹೇಗಿದೆ ಓಪನ್ ಕ್ಲೋಸ್ ಆಗುತ್ತೆ, ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದ
ಪೋರ್ ಇಸ್ ಅ ಫಂಕ್ಷನ್ ಆಫ್ ದ ಗಾರ್ಡ್ ಸೆಲ್ಸ್. ಈಗ ಈ ಒಂದು ಹಿಂದಿನ ಚಿತ್ರದಲ್ಲಿ ನಾನು ಹೇಳಿದ್ದೆ ತಾನೆ, ಇಲ್ಲಿ ಗಾರ್ಡ್ ಸೆಲ್ಸ್ ಅಂತ ಇದೆ, ಇದೇ ಟೊಮ್ಯಾಟೊ ಅಂತ ನೋಡಿ. ಆ ಗಾರ್ಡ್ ಸೆಲ್ಸ್ ಏನ್ ಮಾಡತ್ತಂದ್ರೆ ಬೇಸಿಕಲಿ ಆ ಒಂದು ಗಾರ್ಡ್ ಸೆಲ್ಸ್ ವಾಟರ್ನ ಅಬ್ಸಾರ್ಬ್ ಮತ್ತೆ ರಿಲೀಸ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಜಾಸ್ತಿ ನೀರು ಬಂದ್ಬಿಡ್ತು ಅನ್ಕೊಳ್ಳಿ, ಜಾಸ್ತಿ ವಾಟರ್ ಬಂತು, ಆವಾಗ ಜಾಸ್ತಿ ವಾಟರ್ನ ಈ ಒಂದು ಗಾರ್ಡ್ ಸೆಲ್ಸ್ ಅಬ್ಸರ್ವ್ ಮಾಡುತ್ತೆ. ನೋಡಿ ದಪ್ಪ ಆಗೋಗಿದೆ, ಫುಲ್ ಜಾಸ್ತಿ ನೀರು ತುಂಬಿಕೊಂಡಿದೆ. ಜಾಸ್ತಿ ನೀರು ತುಂಬಿಕೊಂಡಾಗ ಇಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ನೋಡಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಂಗೆ ಆ ಒಂದು ಎಕ್ಸೆಸ್ ವಾಟರ್ ಎಲ್ಲ ಹೊರಗಡೆ ಬರುತ್ತೆ, ಅದರ ಜೊತೆನ ಗ್ಯಾಸಸ್ ಎಕ್ಸ್ಚೇಂಜು ಆಗುತ್ತೆ. ಯಾವಾಗ ನೀರು ತುಂಬಾ ಕಮ್ಮಿ ಇರುತ್ತೆ ಮತ್ತೆ ಲಾಸ್ ಆಗಕ್ಕಿಲ್ಲ, ಆವಾಗ ಅದು ಈ ತರ ಶ್ರಿಂಕ್ ಆಗುತ್ತೆ. ಈ ಒಂದು ಗಾರ್ಡ್ ಸೆಲ್ಸ್ ಅಲ್ಲಿ ಇರುವಂತ ನೀರೆಲ್ಲ ಹೊರಗಡೆ ಬಂದು ಶ್ರಿಂಕ್ ಆಗ್ಬಿಡುತ್ತೆ, ಆವಾಗ ಇದು ಕ್ಲೋಸ್ ಆಗುತ್ತೆ, ಇನ್ನೂ ಹೆಚ್ಚಿನ ನೀರು ಹೊರಗಡೆ ಬರೋದಿಲ್ಲ. ಸೊ ಇಷ್ಟೇ, ಇದು ಸಿಂಪಲ್ ಒಂದು ಮೆಕ್ಯಾನಿಸಮ್. ವೆನ್ ದ ಅಮೌಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇಸ್ ಮೋರ್, ದ ಗಾರ್ಡ್ ಸೆಲ್ಸ್ ಸ್ವೆಲ್, SWELL, ಸ್ವೆಲ್, and the excess water is lost through transpiration. When the water concentration is less, the guard cells shrink and the water is not lost. ಓಕೆನಾ? ಇದು ಸಿಂಪಲ್ ಥಿಂಗು, ಹೇಗೆ ಈ ಒಂದು ಗಾರ್ಡ್ ಸೆಲ್ಸು ಒಂದು ವರ್ಕ್ ಆಗತ್ತೆ, ಹೇಗೆ ಇದು ವರ್ಕಿಂಗ್ ಮೆಕ್ಯಾನಿಸಮ್ ಹೇಗೆ ಅಂತ ಹೇಳಿದೆ. ಸೊ ಇಷ್ಟು ಈ ಒಂದು ಪ್ಲಾಂಟ್ ಒಂದು ಟ್ರಾನ್ಸ್ಪಿರೇಷನ್ ಆಗ್ಬೋದು, ಹೇಗೆ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡುತ್ತೆ ಅದರ ಬಗ್ಗೆ ಎಲ್ಲ ಕೊಟ್ಟಿದೆ. ನೆಕ್ಸ್ಟ್ ಈ ಆಕ್ಟಿವಿಟಿ ಏನಿದೆ ಅಂದ್ರೆ, ಇದು ಆಕ್ಚುಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ಎಸೆನ್ಷಿಯಲ್ ಇಲ್ವಾ ಈ ಒಂದು ಫೋಟೋಸಿಂಥಸಿಸ್ ಪ್ರಾಸೆಸ್ಗೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನಾನು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಟೆನ್ಷನ್ ತಗೊಳ್ಬೇಡಿ. ಓಕೆ, plants also need other raw materials for building their body. Water used in photosynthesis is taken up by the soil. Nitrogen, phosphorus, iron and magnesium are taken up from the soil. Nitrogen is an essential element used in the synthesis of proteins and other compounds. So ಬರೀ ಕಾರ್ಬನ್ ಡೈಆಕ್ಸೈಡು ಇದು ಬಿಟ್ರೆ ಸಾಕಾಗೋಗಲ್ಲ, ವಾಟರು ಬೇಕಾಗತ್ತೆ ಮತ್ತು ಅದರ್ ಮಿನರಲ್ಸು ಬೇಕಾಗತ್ತೆ. ವಾಟರ್ ಹೇಗೆ ಬರುತ್ತಪ್ಪ? ರೂಟ್ಸ್ ಇಂದ, ಸಾಯಿಲ್ ಇಂದ ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತೆ ಅದರ್ ಮಿನರಲ್ಸ್ ಆದ ನೈಟ್ರೋಜನ್ನು, ಫಾಸ್ಫರಸ್ಸು ಅದೆಲ್ಲ ರೂಟ್ಸ್ ಇಂದಾನೆ ಪ್ಲಾಂಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೈಟ್ರೋಜನ್ ಯಾಕೆ ಪ್ಲಾಂಟ್ ಅಬ್ಸರ್ವ್ ಮಾಡುತ್ತಂದ್ರೆ, ಅದಕ್ಕೆ ಪ್ರೋಟೀನ್ಸ್ ಮತ್ತೆ ಬೇರೆ ಬೇರೆ ಕಂಪೌಂಡ್ಸ್ನೆಲ್ಲ ಸಿಂಥಸೈಸ್ ಮಾಡೋದು, ಅಂದ್ರೆ ಪ್ರೊಡ್ಯೂಸ್ ಮಾಡೋದು. ಪ್ರೋಟೀನ್ಸ್ ಎಲ್ಲ ತುಂಬಾ ಎಸೆನ್ಷಿಯಲ್ ಪ್ಲಾಂಟ್ದು ಒಂದು ಮೇಂಟೆನೆನ್ಸ್ ಮತ್ತೆ ರಿಪೇರಿಗೆಲ್ಲ ಬೇಕಾಗುತ್ತೆ ಪ್ರೋಟೀನ್ಸು. ಸೊ ಅದ್ರದ್ದು ಒಂದು ಪ್ರೊಡಕ್ಷನ್ಗೆ ನೈಟ್ರೋಜನ್ ಬೇಕಾಗಿರುತ್ತೆ. ಓಕೆನಾ? ಸೊ ನೈಟ್ರೋಜನ್ದು ಅದರದ್ದು ಒಂದು ಇಂಪಾರ್ಟೆನ್ಸ್. ಮತ್ತೆ ನೈಟ್ರೋಜನ್ ಸೈಕಲ್ ಅಂತಾನೆ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಬರುತ್ತೆ. ನೈಟ್ರೋಜನ್ ಹೇಗೆ ಹುಟ್ಟತ್ತೆ, ಹೇಗೆ ಪ್ಲಾಂಟ್ಸ್ ಒಳಗಡೆ ಹೋಗುತ್ತೆ, ಮತ್ತೆ ಹೇಗೆ ಅದು ಅಟ್ಮಾಸ್ಫಿಯರ್ಗೆ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ಸಪ್ರೇಟ್ ಕಾನ್ಸೆಪ್ಟ್ ಅದು. ಆದರೆ ನೈಟ್ರೋಜನ್ನು ತುಂಬಾ ಎಸೆನ್ಷಿಯಲ್ ಫಾರ್ ದ ಪ್ಲಾಂಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ದಿಸ್ ಇಸ್ ಟೇಕನ್ ಅಪ್ ಇನ್ ದ ಫಾರ್ಮ್ ಆಫ್ ಆರ್ಗ್ಯಾನಿಕ್ ನೈಟ್ರೇಟ್ಸ್ ಆರ್ ನೈಟ್ರೈಟ್ಸ್. ನೈಟ್ರೋಜನ್ ಗ್ಯಾಸ್, ಓಕೆನಾ? ಬೇಸಿಕಲಿ ಆ ಒಂದು ನೈಟ್ರೋಜನ್ ಸೈಕಲ್ ಇಂದ ನೈಟ್ರೋಜನ್ ಸಾಯಿಲ್ ಒಳಗಡೆ ಹೋಗುತ್ತೆ. ಯಾವ ತರ ಹೋಗುತ್ತೆ? ಸಾಲ್ಯುಬಲ್ ನೈಟ್ರೇಟ್ಸ್ ಅಂಡ್ ನೈಟ್ರೈಟ್ಸ್. ಸಾಲ್ಯುಬಲ್ ಅಂದ್ರೇನು? ಆ ಒಂದು ಸಾಯಿಲ್ ಒಳಗಡೆ ಇರುವಂತ ಒಂದು ನೀರಲ್ಲಿ ಮಿಕ್ಸ್ ಆಗೋಗಿದೆ ಈ ಒಂದು ನೈಟ್ರೋಜನ್ ಗ್ಯಾಸ್. ನೈಟ್ರೋಜನ್ ಗ್ಯಾಸ್ ಆಗಿಲ್ಲ ಇವಾಗ, ಅದು ನೀರು ಒಳಗಡೆ ಮಿಕ್ಸ್ ಆದಾಗ ನೈಟ್ರೋಜನ್ ಗ್ಯಾಸ್ ಅಲ್ಲ, ಅದು ನೈಟ್ರೇಟ್ಸ್ ಮತ್ತೆ ನೈಟ್ರೈಟ್ಸ್. ಈ ಒಂದು ನೈಟ್ರೇಟ್ಸ್ ಮತ್ತೆ ನೈಟ್ರೈಟ್ಸ್ ನ ಯಾವ ಒಂದು ಪಾರ್ಟ್ ಆಫ್ ದ ಪ್ಲಾಂಟ್ ಅಬ್ಸರ್ವ್ ಮಾಡುತ್ತೆ? ರೂಟ್ಸ್. ಬರೀ ರೂಟ್ಸ್ ಹಂಗೆ ಅಬ್ಸರ್ವ್ ಮಾಡ್ಬಿಡಲ್ಲ, ಅಲ್ಲೊಂದು ಸ್ಪೆಷಲೈಸ್ಡ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಒಂದು ಬ್ಯಾಕ್ಟೀರಿಯಾ ಅಂತ ಇಲ್ಲಿ ಹೆಸರು ಕೊಟ್ಟಿಲ್ಲ, ನಾನು ಬರ್ದಿದ್ದೀನಿ ನೋಡಿ, ರೈಸೋಬಿಯಂ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಸುಮ್ಮನೆ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಕ್ರೆಡಿಟ್ಗೋಸ್ಕರ ನೀವು ಎಕ್ಸಾಂಪಲ್ ಅಲ್ಲಿ ರೈಸೋಬಿಯಂ ಅಂತ ಬರೆದು ಬಿಡ್ಬೋದು, ಆವಾಗ ಖುಷಿ ಆಗುತ್ತೆ ಅವೆಲ್ಯೂಟ್ರಿಗೆ. ಸೊ ಈ ತರ ಒಂದು ಬ್ಯಾಕ್ಟೀರಿಯಾ, ಈ ರೈಸೋಬಿಯಂ ಒಂದು ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಇಲ್ಲಿ ಬೇಸಿಕಲಿ ನಾವು ಈಗ ಏನೇನು ಕಲ್ತ್ಕೊಂಡ್ವಿ ಅಂದ್ರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಲ್ಲಿ ನೋಡಿ, ಫಸ್ಟ್ ಇಂದ ನೋಡ್ತಾ ಹೋಗೋಣ. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಲ್ಲಿ ಏನೇನಾಗುತ್ತೆ, ಹೇಗೆ ಸ್ಟಾರ್ಚು ಸ್ಟೋರ್ ಆಗುತ್ತೆ ಪ್ಲಾಂಟ್ಸ್ ಅಲ್ಲಿ, ಮತ್ತೆ ಅದ್ರದ್ದು ರಿಯಾಕ್ಷನ್ ನೋಡಿದ್ವಿ, ಅದ್ರ ಸ್ಟೆಪ್ಸ್ ನೋಡಿದ್ವಿ. ಓಕೆನಾ? ಅದಾದ್ಮೇಲೆ ಈ ಒಂದು ಆಕ್ಟಿವಿಟಿ ಬಗ್ಗೆ ಟೆನ್ಷನ್ ತಗೊಳ್ಬಿಟ್ಟು ಮುಂದೆ ಮಾಡ್ತೀನಿ. ನೆಕ್ಸ್ಟ್, ಹೇಗೆ ಪ್ಲಾಂಟ್ಸು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡುತ್ತೆ ಅಂತ ನೋಡಿದ್ವಿ. ಸ್ಟೊಮ್ಯಾಟೊ ಬಗ್ಗೆ ನೋಡಿದ್ವಿ, ಅದರದ್ದು ಓಪನಿಂಗ್ ಕ್ಲೋಸಿಂಗ್ ಮೆಕ್ಯಾನಿಸಮ್ ಬಗ್ಗೆ ನೋಡಿದ್ವಿ. ಆಮೇಲೆ ವಾಟರು ಮತ್ತು ಅದರ್ ಮಿನರಲ್ಸ್ ಹೇಗೆ ಅಬ್ಸರ್ವ್ ಆಗುತ್ತೆ ಅದನ್ನು ಕೂಡ ನೋಡಿದ್ವಿ. ಇವಾಗ ಮೇಜರ್ ಕಾನ್ಸೆಪ್ಟ್ಸ್. ಓಕೆನಾ? ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಏನಂದ್ರೆ, ಇವಾಗ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ನಿಮಗೆ ಬೇಸಿಕಲಿ ಗೊತ್ತು. ಏನ್ ಮಾಡುತ್ತೆ ಅಂದ್ರೆ, ಹೆಟ್ರೋಟ್ರೋಪ್ಸ್ ಆರ್ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಆಟೋಟ್ರೋಪ್ಸ್ ಫಾರ್ ದ ಸರ್ವೈವಲ್. ಅದು ನಮ್ಗೆ ಗೊತ್ತು. ಇವಾಗ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಬರುತ್ತೆ. ಇಲ್ಲವರು 3 ಡಿಫ್ರೆಂಟ್ ಟೈಪ್ಸ್ ಅಂತ ಕ್ಲೀನಾಗಿ ಮಾಡಿಲ್ಲ, ಸಪ್ರೇಷನ್ ಮಾಡಿಲ್ಲ. ಸೊ ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂದ್ಕೊಂಡು ಹೈಲೈಟರ್ ಅಲ್ಲಿ ನಾನು ಡಿಫ್ರೆಂಟ್ ಕಲರ್ಸ್ ಮಾಡಿದ್ದೀನಿ. 3 ಡಿಫ್ರೆಂಟ್ ಕಲರ್ಸ್ ಇದೆ, 3 ಡಿಫ್ರೆಂಟ್ ಟೈಪ್ಸ್. ಓಕೆನಾ?
ಫಸ್ಟ್ ಗ್ರೀನ್ ಕಲರ್ ಅಲ್ಲಿ ಅಂಡರ್ಲೈನ್ ಆಗಿರೋದೆಲ್ಲ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಬಗ್ಗೆ, ಪಿಂಕ್ ಕಲರ್ ಅಲ್ಲಿ ಅಂಡರ್ಲೈನ್ ಆಗಿರೋದೆಲ್ಲ ಹೋಲೋಜೋಯಿಕ್ ನ್ಯೂಟ್ರಿಷನ್ ಬಗ್ಗೆ, ಮತ್ತೆ ಆರೆಂಜ್ ಕಲರ್ ಅಲ್ಲಿ ಅಂಡರ್ಲೈನ್ ಆಗಿರೋದೆಲ್ಲ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಬಗ್ಗೆ ಅಂಡರ್ಲೈನ್ ಆಗಿದೆ. ಓಕೆನಾ. ಫಸ್ಟ್ ನಾವು ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ನೋಡೋಣ. ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಏನಂದ್ರೆ ಬೇಸಿಕಲಿ ಫಂಗೈ ಅಥವಾ ಮಶ್ರೂಮ್ಸ್ ಮೇನ್ ಆಗಿ ಎಕ್ಸಾಂಪಲ್. ಸಮ್ ಆರ್ಗಾನಿಸಮ್ಸ್ ಬ್ರೇಕ್ ಡೌನ್ ದ ಫುಡ್ ಮೆಟೀರಿಯಲ್ ಔಟ್ಸೈಡ್ ದರ್ ಬಾಡಿ ಅಂಡ್ ದೆನ್ ಅಬ್ಸಾರ್ಬ್ ಇಟ್. ಸೊ ನಾವು ಏನ್ ಮಾಡ್ತೀವಿ, ನಾವು ಬೇಸಿಕಲಿ ಹ್ಯೂಮನ್ಸ್ ಏನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ರೈಸ್ ನ ತಿಂತಾ ಇದೀವಿ ಅಂದ್ಕೊಳ್ಳಿ, ರೈಸ್ ನ ಒಳಗಡೆ ತಿಂತೀವಿ, ಆಮೇಲೆ ಒಳಗಡೆ ಬ್ರೇಕ್ ಡೌನ್ ಆಗುತ್ತೆ, ನಮ್ಮ ಬಾಡಿ ಒಳಗಡೆ ಬ್ರೇಕ್ ಡೌನ್ ಆಗ್ಬಿಟ್ಟು ಎನರ್ಜಿ ಆಗುತ್ತೆ. ಆದರೆ ಸ್ಯಾಪ್ರೋಫೈಟ್ಸ್ ಹೇಗಂದ್ರೆ ಬಾಡಿ ಹೊರಗಡೆನೆ ಆ ಒಂದು ಫುಡ್ ಬ್ರೇಕ್ ಡೌನ್ ಆಗಿ ಸಿಂಪಲ್ ಸಬ್ಸ್ಟೆನ್ಸಸ್ ಆಗ್ಬಿಟ್ಟು ಆಮೇಲೆ ಇಂಟೇಕ್ ಮಾಡುತ್ತೆ. ಸ್ಯಾಪ್ರೋಫೈಟ್ಸ್ ಹೇಗ್ ಮಾಡತ್ತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಆರೆಂಜ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ. ಆರೆಂಜ್ ಫ್ರೂಟ್, ಈ ಒಂದು ಫ್ರೂಟು ಸುಮಾರು ದಿನದಿಂದ ಹಿಂಗೆ ಇದೆ. ಸುಮಾರು ದಿನ ಆದ್ಮೇಲೆ ಏನಾಗತ್ತಂದ್ರೆ ಇದ್ರ ಮೇಲೆ ಫಂಗಸ್ ಬೆಳ್ಕೊಳತ್ತೆ, ಇದರೊಂದು ಫಂಗಸ್ ಬೆಳ್ಕೊಳತ್ತೆ. ಓಕೆನಾ. ಇದರೊಂದು ಫಂಗಸ್ ಬೆಳ್ಕೊಳತ್ತೆ. ಏನ್ ಮಾಡತ್ತಂದ್ರೆ ಈ ಒಂದು ಫಂಗಸ್ ತನ್ನ ಒಂದು ಸರ್ವೈವಲ್ಗೆ ಏನ್ ಮಾಡತ್ತಂದ್ರೆ ಸ್ಪೆಷಲೈಸ್ಡ್ ಡೈಜೆಸ್ಟಿವ್ ಜ್ಯೂಸಸ್ನ ಈ ಒಂದು ಆರೆಂಜ್ ಮೇಲೆ ಬಿಡತ್ತೆ. ಈ ಒಂದು ಆರೆಂಜ್ ಮೇಲೆ ಆ ಒಂದು ಸ್ಪೆಷಲೈಸ್ಡ್ ಡೈಜೆಸ್ಟಿವ್ ಜ್ಯೂಸಸ್ ಬಿಟ್ಟಾಗ ಈ ಒಂದು ಆರೆಂಜು ಕೊಳ್ತೋಗುತ್ತೆ. ಓಕೆನಾ. ಕೊಳ್ತೋಗಿರೋ ವಾಸನೆ ಬಂತು ಅಂತ ಅಂತೀವಿ ನಾವು. ಹೇಗೆ ಕೊಳೆಯುತ್ತೆ ಅಂದ್ರೆ ಹೀಗೆ ಸ್ಪೆಷಲೈಸ್ಡ್ ಡೈಜೆಸ್ಟಿವ್ ಜ್ಯೂಸಸ್ನ ಈ ಒಂದು ಫಂಗಸ್ ಬಿಡತ್ತೆ. ಬಿಟ್ಟದ ಕೂಡಲೇ ಏನಾಗತ್ತೆ ಅಂದ್ರೆ ಈ ಒಂದು ಆರೆಂಜು ಕೊಳ್ತೋಗುತ್ತೆ. ಕೊಳ್ತೋಗ್ಬಿಟ್ಟು ಇಲ್ಲಿರೋಂಥ ಒಂದು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಆ ಸಿಂಪಲ್ ಸಬ್ಸ್ಟೆನ್ಸಸ್ನ ಈ ಒಂದು ಫಂಗಸ್ ಅಬ್ಸಾರ್ಬ್ ಮಾಡುತ್ತೆ. ಓಕೆನಾ. ಸೊ ಇದು ಸ್ಪೆಷಲ್ ಕೇಸ್. ಇದು ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಏನಂದ್ರೆ ಬಾಡಿ ಹೊರಗಡೆನೆ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡಿ ಬ್ರೇಕ್ ಡೌನ್ ಮಾಡಿ ಆಮೇಲೆ ಅಬ್ಸಾರ್ಬ್ ಮಾಡೋದು. ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂದ್ರೆ ನಾವು ಅದರ್ಸ್ ಟೇಕ್ ಇನ್ ದ ಹೋಲ್ ಮೆಟೀರಿಯಲ್ ಆ್ಯಂಡ್ ಬ್ರೇಕ್ ಇಟ್ ಡೌನ್ ಇನ್ಸೈಡ್ ದರ್ ಬಾಡಿ. ನಾವೇನು ಮಾಡ್ತೀವಿ ಅಂದರೆ ಇಡೀ ರೈಸ್ನೇ ಒಳಗಡೆ ತಗೊತೀವಿ, ಆಮೇಲೆ ಒಳಗಡೆ ಬ್ರೇಕ್ ಡೌನ್ ಮಾಡ್ತೀವಿ ಬಾಡಿ ಒಳಗಡೆ. ಸೊ ನಾವು ಹೋಲೋಜೋಯಿಕ್ ನ್ಯೂಟ್ರಿಷನ್ ಅನಿಮಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಿದೆ ಅಂದರೆ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಸಮ್ ಅದರ್ ಆರ್ಗ್ಯಾನಿಸಮ್ಸ್ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ಪ್ಲಾಂಟ್ಸ್ ಆರ್ ಅದರ್ ಅನಿಮಲ್ಸ್ ವಿದೌಟ್ ಕಿಲ್ಲಿಂಗ್ ದಮ್. ಏನಂದರೆ ಪ್ಯಾರಾಸೈಟಿಕ್ ಅಂದರೆ ತುಂಬ ಒಂಥರ ಒಂದು ಡಿಫ್ರೆಂಟ್ ಸ್ಟೈಲ್ ಅದರದ್ದು. ಏನು ಮಾಡತ್ತೆ ಅಂದರೆ ಅದು ಒಂದು ಹೋಸ್ಟ್ ಒಂದು ಆರ್ಗ್ಯಾನಿಸಮ್ನ ಚೂಸ್ ಮಾಡುತ್ತೆ. ಹೋಸ್ಟ್ ಅಂದ್ರೆ ಏನಂದರೆ ಫಸ್ಟ್ ಪಾರ್ಟಲ್ಲೂ ನಾನು ನಿಮ್ಗೆ ಹೇಳಿದ್ದೀನಿ, ವೈರಸಸ್ದು ಹೋಸ್ಟ್ ಯಾವುದು, ಹ್ಯೂಮನ್ ಬೀಯಿಂಗ್ಸ್. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ಏನು ಮಾಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ಇದೆ. ಓಕೆನಾ. ಕಸ್ಕಟ ಅಂತ ಒಂದು ಪ್ಲಾಂಟ್ ಇದೆ, ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ಅದೇನು ಮಾಡುತ್ತಂದ್ರೆ ಬೇರೆ ಯಾವುದಾದ್ರೂ ಒಂದು ಗಿಡದ ಮೇಲೆ ಹಬ್ಕೊಳ್ಳುತ್ತೆ. ಓಕೆನಾ. ಬೇರೆ ಯಾವುದಾದ್ರೂ ಒಂದು ಗಿಡದ ಮೇಲೆ ಗ್ರೋ ಆಗುತ್ತೆ. ಗ್ರೋ ಆಗಿಬಿಟ್ಟು ಆ ಒಂದು ಗಿಡ, ಬೇರೆ ಗಿಡ ಇದೆ ನೋಡಿ, ಆ ಒಂದು ಗಿಡದಲ್ಲಿ ಇರುವಂಥ ಒಂದು ನ್ಯೂಟ್ರಿಷನ್ ಎಲ್ಲ ಈ ಒಂದು ಪ್ಯಾರಾಸೈಟಿಕ್ ಪ್ಲಾಂಟ್ ಕಸ್ಕಟ ಅಬ್ಸಾರ್ಬ್ ಮಾಡುತ್ತೆ. ಅಬ್ಸರ್ವ್ ಮಾಡ್ಕೊಂಡು ತಾನು ನ್ಯೂಟ್ರಿಷನ್ ತಗೊಳ್ತಾ ಇರತ್ತೆ, ಮತ್ತೆ ಆಕ್ಚುಯಲ್ ಪ್ಲಾಂಟ್ ನ್ಯೂಟ್ರಿಷನ್ ಕೊಡ್ತಾ ಇದೆ ನೋಡಿ ಅದನ್ನ ಕೊಲ್ತಾ ಇರತ್ತೆ, ಸ್ಲೋ ಆಗಿ ಕೊಲ್ತಾ ಇರತ್ತೆ. ಆದ್ರೆ ಅದು ಆ ಒಂದು ಒರಿಜಿನಲ್ ಹೋಸ್ಟ್ ಪ್ಲಾಂಟು ಸತ್ತಿರಲ್ಲ, ಅದನ್ನು ಒಂಥರ ಸಾಯೋ ಸ್ಟೇಜಿಗೆ ಬಂದಿರತ್ತೆ. ಸೊ ಇಂಥದಕ್ಕೆ ನಾವು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಮತ್ತೊಂದು ಪ್ಯಾರಾಸೈಟ್ಸ್ ಯಾವ್ದಂದ್ರೆ ಇದು ಪ್ಲಾಂಟ್ಸ್ ಆಯ್ತು. ಅನಿಮಲ್ಸ್ ಯಾವ್ದಂದ್ರೆ ಟೇಪ್ ವರ್ಮ್ಸ್. ಓಕೆನಾ. ಟೇಪ್ ವರ್ಮ್ಸು, ಲೀಚಸ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಟೇಪ್ ವರ್ಮ್ಸು, ಲೀಚಸ್ ಎಕ್ಸೆಟ್ರಾ. ಸೊ ಟೇಪ್ ವರ್ಮ್ಸ್ ಏನ್ ಮಾಡತ್ತೆ ಅಂದ್ರೆ ನಮ್ಮ ಬಾಡಿ ಒಳಗಡೆನೆ ಇರುತ್ತೆ, ಇಂಟೆಸ್ಟೈನ್ಸ್ ಅಲ್ಲಿ. ಅದು ನಮ್ಮ ಒಂದು ನ್ಯೂಟ್ರಿಷನ್ ಅನ್ನ ಅದು ಕೂಡ ತಿಂತಾ ಇರತ್ತೆ, ಮತ್ತೆ ನಮಗೂ ಕೂಡ ಒಂಥರ ಹುಷಾರಿಲ್ದಿದ್ದಂಗೆ ಮಾಡ್ತಾ ಇರತ್ತೆ. ಸೊ ಹಾಗೆ ಟೇಪ್ ವರ್ಮ್ಸ್ದು ಮತ್ತೆ ಕಸ್ಕಟದು, ಟಿಕ್ಸು, ಲೈಸು, ಲೀಚಸ್ಸು. ಲೈಸ್ ಅಂದ್ರೆ ಏನು, ತಲೆ ಕೂದಲಲ್ಲಿ ಇರತ್ತೆ ನೋಡಿ, ಹೇನು ಅಂತ ಕರಿತೀವಿ ನಾವು. ಸೊ ಅದು ಕೂಡ ಒಂದು ಪ್ಯಾರಾಸೈಟ್, ನಮ್ಮ ಒಂದು ರಕ್ತನ ಹೀರ್ಕೊಂಡು ಅದು ಜೀವನ ಮಾಡ್ತಾ ಇರತ್ತೆ. ಓಕೆನಾ. ಸೊ ನಾನು ನಿಮಗೆ ಇಲ್ಲೊಂದು ಕ್ವಿಕ್ ಕ್ವಶನ್ ನ ಕೊಡ್ತೀನಿ. ಓಕೆನಾ. ಮಸ್ಕಿಟೋಸ್ ಇರತ್ತೆ ನೋಡಿ, ಮಸ್ಕಿಟೋಸ್ ಅದು ಪ್ಯಾರಾಸೈಟ್ಸ ಇಲ್ವಾ, ಇದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಓಕೆನಾ. ಹಾಕ್ಲೇಬೇಕು, ಹಾಕದೆ ಹೋಗ್ಬಿಡಿ. ಓಕೆನಾ. ಮಸ್ಕಿಟೋಸ್ ಆರ್ ಪ್ಯಾರಾಸೈಟ್ಸ್ ಆರ್ ನಾಟ್, ಇದನ್ನ ನೀವು ಎಲ್ಲಾದ್ರೂ ಚೆಕ್ ಮಾಡ್ಕೊಂಡು ಅಥವಾ ನಿಮ್ಮ ಟೀಚರಿಗೆ ಕೇಳ್ಕೊಂಡ್ರು ಬಂದ್ಕೊಂಡು ಹಾಕಿ. ಓಕೆನಾ. ಓಕೆ. ಸೊ ಈಗ ನಾವು ಇಲ್ಲಿ 3 ಟೈಪ್ಸ್ ಆಫ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ನೋಡಾಯ್ತು. ಇವಾಗ ಆರ್ಗ್ಯಾನಿಸಮ್ಸು ತನ್ನ ನ್ಯೂಟ್ರಿಷನ್ನ ಹೇಗೆ ತಗೊಳುತ್ತೆ ಅಂತ ನೋಡೋಣ. ಬೇಸಿಕಲಿ ಇಲ್ಲಿ 2 ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಸೇಮ್, ಮತ್ತೆ ನಾನು ಇಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಒಂದು ಅಮೀಬಾ ನ್ಯೂಟ್ರಿಷನ್ ಹೇಗೆ ತಗೊಳುತ್ತೆ, ಮತ್ತೊಂದು ಪ್ಯಾರಾಮಿಷಿಯಂ ನ್ಯೂಟ್ರಿಷನ್ನ ಹೇಗೆ ತಗೊಳತ್ತಂತ. ಫಸ್ಟ್ ಅಮೀಬಾ ಏನೋ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಓಕೆನಾ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ನಾನು. ಅಮೀಬಾ ಟೇಕ್ಸ್ ಇನ್ ದ ಫುಡ್ ಯೂಸಿಂಗ್ ಟೆಂಪರರಿ ಫಿಂಗರ್ ಲೈಕ್ ಎಕ್ಸ್ಟೆನ್ಷನ್ಸ್ ಆನ್ ದ ಸೆಲ್ ಸರ್ಫೇಸ್ ವಿಚ್ ಫ್ಯೂಸ್ ಓವರ್ ದ ಫುಡ್ ಪಾರ್ಟಿಕಲ್ ಫಾರ್ಮಿಂಗ್ ಅ ಫುಡ್ ವ್ಯಾಕ್ಯೂಲ್. ಏನು ಮಾಡುತ್ತೆ ಅಂದರೆ ಅಮೀಬಾ
ಅದು ಒಂದು ಸೂಡೋಪೋಡ. ಓಕೆನಾ, ಅದ್ರದ್ದೊಂದು ಬಾಡಿ ಇದೇ ತರ ಇದೆ ಸ್ಟ್ರಕ್ಚರು, ಡೆಫಿನೆಟ್ ಸ್ಟ್ರಕ್ಚರ್ ಇಲ್ಲ ಅಮೀಬಾಗೆ. ಅದೇನ್ ಮಾಡತ್ತಂದ್ರೆ ಒಂಥರ ಜೆಲ್ಲಿ ತರ ಇರತ್ತದು. ಯಾವ್ದಾದ್ರು ಫುಡ್ ಪಾರ್ಟಿಕಲ್ ಬಂದ್ರೆ ಅದರ ಹತ್ರ ಹೋಗ್ಬಿಟ್ಟು ಫುಲ್ಲು ಸುತ್ಕೊಂಡು ಅದನ್ನ ಎನ್ಗಲ್ಫ್ ಮಾಡತ್ತೆ. ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು. ಎನ್ಗಲ್ಫ್ ಮಾಡಿಬಿಟ್ಟು ಆ ಒಂದು ಫುಡ್ ಪಾರ್ಟಿಕಲ್ನ ತನ್ನ ಬಾಡಿ ಒಳಗಡೆ ತಗೊಂಡ್ಕೊಂಡು ಆ ಒಂದು ಫುಡ್ ಪಾರ್ಟಿಕಲ್ದು ಒಂದು ಸುತ್ತಲೂ ಒಂದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಬರುತ್ತೆ. ಅದು ಫುಡ್ ವ್ಯಾಕ್ಯೂಲ್ ಅಂತ ಕರಿತೀವಿ. ಆ ಒಂದು ಫುಡ್ ವ್ಯಾಕ್ಯೂಲ್ ಒಳಗಡೆ ಈ ಒಂದು ಫುಡ್ ಪಾರ್ಟಿಕಲ್ ಡೈಜೆಸ್ಟ್ ಆಗತ್ತೆ, ಬ್ರೇಕ್ ಡೌನ್ ಆಗುತ್ತೆ. Inside the food vacuole, complex substances are broken down into simpler ones, which then diffuse into the cytoplasm. ಇದು ಬೇಸಿಕಲಿ ಏನಂದ್ರೆ ಡೈಜೆಸ್ಟ್ ಆಯಿತು ಅಂತ ಅರ್ಥ. ಸೈಟೋಪ್ಲಾಸಮ್ ಒಳಗಡೆ ಅದು ಸೇರ್ಕೊಂಡು ಮಿಕ್ಸ್ ಆಗಿಬಿಡುತ್ತೆ ಏನೇನು ಬೇಕು ಸಬ್ಸ್ಟೆನ್ಸಸ್. ದ ರಿಮೈನಿಂಗ್ ಅನ್ಡೈಜೆಸ್ಟೆಡ್ ಮೆಟೀರಿಯಲ್ ಇಸ್ ಮೂವ್ಡ್ ಟು ದ ಸರ್ಫೇಸ್ ಆಫ್ ದ ಸೆಲ್ ಆ್ಯಂಡ್ ಥ್ರೋನ್ ಔಟ್. ಯಾವ್ಯಾವುದು ಅವಶ್ಯಕತೆ ಇಲ್ಲ ಅಂತ ಸಬ್ಸ್ಟೆನ್ಸಸ್ ಎಲ್ಲ ಅದ್ರದ್ದೊಂದು ಎಕ್ಸ್ಕ್ರೇಟರಿ ಪಾರ್ಟಿಂದ ಹೊರಗಡೆ ಬಂದ್ಬಿಡತ್ತೆ. ಓಕೆನಾ, ಇದು ಅಮೀಬಾ ಬಗ್ಗೆ. ಪ್ಯಾರಾಮಿಷಿಯಮ್ದು ಏನಂದ್ರೆ ಅದ್ರ ಡಿಫ್ರೆಂಟ್. ಏನಂದ್ರೆ ಪ್ಯಾರಾಮಿಷಿಯಮ್ಗೆ ಡೆಫಿನೆಟ್ ಸ್ಟ್ರಕ್ಚರ್ ಇದೆ, ಅಮೀಬಾ ತರ ಸೂಡೋಪೋಡ ಅಲ್ಲ. ಏನಾಗುತ್ತೆ ಅಂದ್ರೆ ಇದು ಕೂಡ ಯೂನಿಸೆಲ್ಯುಲರ್ ಆರ್ಗಾನಿಸಮೇ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮೇ. ದ ಸೆಲ್ ಹ್ಯಾವ್ ಡೆಫಿನೆಟ್ ಶೇಪ್ ಅಂಡ್ ದ ಫುಡ್ ಇಸ್ ಟೇಕನ್ ಟು ಅ ಸ್ಪೆಸಿಫಿಕ್ ಸ್ಪಾಟ್. ಆ ಒಂದು ಪ್ಯಾರಾಮಿಷಿಯಮ್ಗೆ ಒಂದು ಮೌತ್ ಅಂತ ಒಂದಿರುತ್ತೆ. ಆ ಒಂದು ಮೌತ್ ಹತ್ರ ಈ ಒಂದು ಫುಡ್ ಪಾರ್ಟಿಕಲ್ ಮೂವ್ ಮಾಡ್ಕೊಂಡು ಹೋಗುತ್ತೆ. ಹೇಗೆ ಮೂವ್ ಮಾಡಿಸುತ್ತೆ ಅಂದ್ರೆ ಇಲ್ಲಿ ನೋಡಿ, ಇದು ಪ್ಯಾರಾಮಿಷಿಯಮ್. ಓಕೆನಾ, ಇದು ಸಿಂಗಲ್ ಸೆಲ್ಡ್ ಪ್ಯಾರಾಮಿಷಿಯಮ್ ಈ ತರ ಇರುತ್ತೆ. ಇವಾಗ ಏನಂದ್ರೆ ಇಲ್ಲಿ ಒಂದು ಫುಡ್ ಪಾರ್ಟಿಕಲ್ ಇದೆ ಅಂತ ಅಂದ್ಕೊಳ್ಳಿ, ಇದ್ರ ಮೌತ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ ಪ್ಯಾರಾಮಿಷಿಯಮ್ದು. ಇವಾಗ ಇದು ಇಲ್ಲಿಂದ ಇಲ್ಲಿ ಬರಬೇಕು. ಹೇಗೆ ಬರುತ್ತೆ ಅಂದ್ರೆ ಈ ಒಂದು ಪ್ಯಾರಾಮಿಷಿಯಮ್ ಮೇಲೆ ಒಂದು ಹೇರ್ ಲೈಕ್ ಸ್ಟ್ರಕ್ಚರ್ಸ್, ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. ಇದಕ್ಕೆ ನಾವು ಸೀಲಿಯಾ ಅಂತ ಕರಿತೀವಿ. ಈ ಒಂದು ಸೀಲಿಯಾ ಏನ್ ಮಾಡತ್ತಂದ್ರೆ ಈ ಭಾಗದಲ್ಲಿರುವಂತ ಒಂದು ಸೀಲಿಯಾ ಈ ಒಂದು ಫುಡ್ ಪಾರ್ಟಿಕಲ್ನ ಕ್ಯಾಚ್ ಮಾಡುತ್ತೆ. ಕ್ಯಾಚ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಅಲ್ಟಿಮೇಟ್ಲಿ ಏನು ಮಾಡುತ್ತಂದ್ರೆ ಈ ಒಂದು ಫುಡ್ ಪಾರ್ಟಿಕಲ್ನ ಇಲ್ಲಿ ಮೌತ್ ಹತ್ರ ತರತ್ತೆ. ಓಕೆನಾ, ಮೌತ್ ಹತ್ರ ತಂದು ಕೂಡಲೇ ಇದು ಒಳಗಡೆ ಹೋಗ್ಬಿಟ್ಟು ಮತ್ತೆ ಡೈಜೆಸ್ಟ್ ಈ ಥರ ಇದ್ರದ್ದು. ಓಕೆನಾ, ಸೀಲಿಯಾ ನೋಡಿ, ಫುಡ್ ಇಸ್ ಮೂವ್ ಟು ದಿ ಸ್ಪೆಸಿಫಿಕ್ ಸ್ಪಾಟ್ ಬೈ ದ ಮೂವ್ಮೆಂಟ್ ಆಫ್ ಸೀಲಿಯಾ ವಿಚ್ ಕವರ್ಸ್ ದ ಎಂಟೈರ್ ಸರ್ಫೇಸ್ ಆಫ್ ದ ಸೆಲ್. ಓಕೆನಾ, ಅದೇ ಕೊಟ್ಟಿರೋದು. ಈಗ ನಾವು ಅಮೀಬಾ ಬಗ್ಗೆ ಮತ್ತೆ ಪ್ಯಾರಾಮಿಷಿಯಮ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡೋಣ ಇವಾಗ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನ್ಯೂಟ್ರಿಷನ್ ಹೇಗಾಗತ್ತಂತ ನಿಮ್ಗೆ ಒಂದ್ಸತಿ ಜಸ್ಟ್ ಒಂದು ಓವರ್ ವ್ಯೂ ತೋರಿಸ್ಬಿಡ್ತೀನಿ. ಎಷ್ಟು ದೊಡ್ಡದಿದೆ ಅಂತ. ಚಿಕ್ಕದೇ ಆ್ಯಕ್ಚುಲಿ, ಎಷ್ಟೊಂದು ದೊಡ್ಡದೇನಲ್ಲ ನೋಡಿ, ಇಷ್ಟು ದೊಡ್ಡದಿದೆ. ಇವಾಗ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಬೇಕು. ಓಕೆ, ಕಮಾನ್ ಲೆಟ್ಸ್ ಡಿಸ್ಕಸ್. ಇವಾಗ ಆಲಿಮೆಂಟ್ರಿ ಕೆನಾಲ್ ಅಂದ್ರೆ ಏನಂದ್ರೆ ನಮ್ಮ ಒಂದು ಮೌತಿಂದ ನಮ್ಮ ಏನಸ್ ತನಕ ಫುಲ್ ಒಂದು ಉದ್ದವಾದ ಟ್ಯೂಬ್, ಒಂದೇ ಟ್ಯೂಬ್. ಓಕೆನಾ, ಅದು ಫುಲ್ಲು ಈ ಒಂದು ಚಿತ್ರದಲ್ಲೇ ನೀವು ನೋಡ್ಬೋದು. ಈ ಮೌತಿಂದ ಸ್ಟಾರ್ಟ್ ಆಗುತ್ತೆ, ಮೌತಿಂದ ಸ್ಟಾರ್ಟ್ ಆಗಿಬಿಟ್ಟು ಸ್ಟೊಮಕ್ಕಿಗೆ ಹೋಗುತ್ತೆ, ಸ್ಟೊಮಕಿನ ಇಂಟೆಸ್ಟೈನ್ ಇಂದ ಏನಸ್, ಅಲ್ಲಿ ತನಕ ಫುಲ್ ಒಂದೇ ಒಂದು ಟ್ಯೂಬ್. ಈ ಒಂದು ಟ್ಯೂಬಿಗೆ ನಾವು ಆಲಿಮೆಂಟ್ರಿ ಕೆನಾಲ್ ಅಂತ ಕರಿತೀವಿ. ಓಕೆ, ಎಕ್ಸ್ಟೆಂಡಿಂಗ್ ಫ್ರಮ್ ದ ಮೌತ್ ಟು ದ ಏನಸ್. ಟ್ಯೂಬ್ ಹ್ಯಾಸ್ ಡಿಫ್ರೆಂಟ್ ಪಾರ್ಟ್ಸ್. ಈ ಒಂದು ಟ್ಯೂಬಿಗೆ ಡಿಫ್ರೆಂಟ್ ಪಾರ್ಟ್ಸ್ ಇದೆ. ಒಂದೇ ಟ್ಯೂಬ್ ಆದ್ರೂ ಡಿಫ್ರೆಂಟ್ ಫಂಕ್ಷನ್ಸ್ ಇರುವಂಥ ಡಿಫ್ರೆಂಟ್ ಪಾರ್ಟ್ಸ್ ಇದೆ. ವೇರಿಯಸ್ ರೀಜನ್ಸ್ ಆರ್ ಸ್ಪೆಷಲೈಸ್ ಟು ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್. ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಫಂಕ್ಷನ್ಸ್ನ ಮಾಡುತ್ತೆ. ಇದು ನಮ್ಗೆ ಬೇಸಿಕ್ ಗೊತ್ತು. ಇವಾಗ ನೋಡೋಣ ಏನೇನು ಮಾಡುತ್ತೆ ಅಂತ. ಕ್ರಶಿಂಗ್ ದ ಫುಡ್ ವಿತೌಟ್ ಟೀತ್. ಫಸ್ಟ್ ನಮ್ಮ ಮೌತ್ ಒಳಗಡೆ ಫುಡ್ ಹೋಗುತ್ತೆ. ಫುಡ್ ಹೋದ ಕೂಡಲೇ ಏನಾಗುತ್ತೆ, ಆ ಒಂದು ಫುಡ್ಡು ಕ್ರಶ್ ಆಗುತ್ತೆ. ಹೇಗೆ ಕ್ರಶ್ ಆಗುತ್ತೆ? ನಮ್ಮ ಟೀತಿಂದ ಕ್ರಶ್. ದ ಫುಡ್ ಈಸ್ ಆಲ್ಸೋ ವೆಟೆಡ್ ಟು ಮೇಕ್ ದ ಪ್ಯಾಸೇಜ್ ಸ್ಮೂತ್. ಆ ಒಂದು ಫುಡ್ಡು ಸಾಫ್ಟ್ ಆಗುತ್ತೆ ಮತ್ತು ಅದನ್ನು ಸ್ವಲ್ಪ ಮಾಯಿಸ್ಟು ಮಾಡುತ್ತೆ. ಮತ್ತು ಒಂದು ಸ್ವಲ್ಪ ನೀರೆಲ್ಲ ಹಾಕತ್ತೆ ಅದಕ್ಕೆ. ಹೇಗೆ ನೀರು ಹಾಕತ್ತೆ ಅಂದರೆ ಸಲೈವಾಯಿಂದ ಸ್ವಲ್ಪ ಅದು ವೆಟ್ ಆಗುತ್ತೆ. ಯಾಕೆ ವೆಟ್ ಆಗುತ್ತೆ ಅಂದರೆ ಫುಲ್ ಒಂದು ಅದ್ರ ಪ್ಯಾಸೇಜು ಸ್ಮೂತ್ ಆಗಿರ್ಬೇಕಂತ. ಓಕೆನಾ, ನೆಕ್ಸ್ಟು ಸಲೈವಾ ಸೆಕ್ರೇಟೆಡ್ ಬೈ ದ ಸಲೈವರಿ ಗ್ಲ್ಯಾಂಡ್ಸ್. ಸಲೈವಾ ಅಂದರೆ ಏನಂತ ನಿಮ್ಗೆ ಗೊತ್ತು, ಎಂಜ್ಲು. ಸೊ ಅದನ್ನು ಸಲೈವರಿ ಗ್ಲ್ಯಾಂಡ್ಸು ಸೆಕ್ರೇಟ್ ಮಾಡುತ್ತೆ. ಓಕೆ, ನಮ್ಮ ಒಂದು ಮೌತಲ್ಲಿ ಸುಮಾರು ಗ್ಲ್ಯಾಂಡ್ಸ್ ಇರುತ್ತೆ. ಅದರಲ್ಲಿ ಒಂದು ಏನಂದರೆ ಸಲೈವರಿ ಗ್ಲ್ಯಾಂಡ್. ಅದ್ರದ್ದು ಮೇನ್ ಕೆಲಸ ಏನಂದರೆ ಸಲೈವಾನ ಸೆಕ್ರೇಟ್ ಮಾಡೋದು. ಫುಡ್ ವಿ ಇಂಜೆಸ್ಟ್ ಇಟ್ಸ್ ಕಾಂಪ್ಲೆಕ್ಸ್ ನೇಚರ್. ನಾವು ಯಾವ ಒಂದು ಫುಡ್ನ ಒಳಗಡೆ ತಗೊಳ್ತೀವಿ, ಇಂಜೆಸ್ಟ್ ಅಂದರೆ ಒಳಗಡೆ ತಗೊಳ್ಳೋದು, ಆ ಒಂದು ಫುಡ್ಡು ತುಂಬ ಕಾಂಪ್ಲೆಕ್ಸ್ ನೇಚರ್, ತುಂಬ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಅದು. ಅದನ್ನು ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅದೇ ಈ ಒಂದು ಡೈಜೆಷನ್ದು ಉದ್ದೇಶ. ಓಕೆ, broken down into smaller molecules. This is done with the help of the biological catalyst called enzymes. ನಮ್ಗೆ ಆಲ್ರೆಡಿ ಗೊತ್ತು ಬಯಾಲಜಿಕಲ್ ಕ್ಯಾಟಲಿಸ್ಟ್ ಅಂದ್ರೇನು, ಬಯೋ ಕ್ಯಾಟಲಿಸ್ಟ್ ಅಂದ್ರೇನು, ಎನ್ಸೈಮ್ಸ್ ಅಂತ. ಅದೇನು ಮಾಡುತ್ತೆ,
ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಂದ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ದ ಸಲೈವಾ ಕಂಟೆನ್ಸ್ ಅನ್ ಎನ್ಸೈಮ್ ಕಾಲ್ಡ್ ಸಲೈವರಿ ಅಮೈಲೇಸ್. ಸಲೈವಾದಲ್ಲೂ ಕೂಡ ಒಂದು ಎನ್ಸೈಮ್ ಇರುತ್ತೆ, ಏನದಂದ್ರೆ ಸಲೈವರಿ ಅಮೈಲೇಸ್. ಆ ಒಂದು ಸಲೈವರಿ ಅಮೈಲೇಸ್ ಏನು ಮಾಡುತ್ತಂದ್ರೆ ಅದು ಕಾಂಪ್ಲೆಕ್ಸ್ ಸ್ಟಾರ್ಚ್ನ ಸಿಂಪಲ್ ಶುಗರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಟಾರ್ಚ್ ಅಂದ್ರೆ ಏನು, ಇವಾಗ ಏನಾದರೂ ತಲೆಗೆ ಹೊಳಿತಾ ಇದೆಯಾ? ಸ್ಟಾರ್ಚ್ ಅಂದ್ರೇನು? ಆ ಒಂದು ಎನರ್ಜಿ ರಿಸರ್ವ್ ಇನ್ ಪ್ಲಾಂಟ್ಸ್. ಗೊತ್ತಾಯ್ತಾ ಇವಾಗ? ಸಿಂಪಲ್ ಸಬ್ಸ್ಟೆನ್ಸಸ್ ಇಂದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಗಿ ಪ್ಲಾಂಟ್ಸ್ ಕನ್ವರ್ಟ್ ಮಾಡ್ತು ಸ್ಟಾರ್ಚ್ ಆಗಿ. ಅದೇ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆದ ಸ್ಟಾರ್ಚ್ ಅನ್ನ ಮತ್ತೆ ನಾವು ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅಷ್ಟೇ ಸಿಂಪಲ್ ಥಿಂಗ್ ಇಲ್ಲಿ ಆಗ್ತಾ ಇರೋದು. ಕಾಂಪ್ಲೆಕ್ಸ್ ಸ್ಟಾರ್ಚ್ ಇಂದ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಆಯ್ತು. ಏನು? ಫುಡ್. ಯಾವ್ದ್ರಿಂದ? ಸಲೈವರಿ ಅಮೈಲೇಸ್ ಇಂದ. ಸಲೈವರಿ ಅಮೈಲೇಸ್ ಯಾವ್ದ್ರಿಂದ ಸೆಕ್ರೇಟ್ ಆಯ್ತು? ಸಲೈವಾ ಇಂದ. ಸ್ಟೋರಿ ತರ ತಿಳ್ಕೊಳ್ಳಿ ಇದನ್ನು. ಓಕೆನಾ? ಕಾನ್ಸೆಪ್ಟ್ ಅಂತ ತಿಳ್ಕೊಂಡ್ಬಿಡಿ, ಸ್ಟೋರಿಯಿಂದ ತಿಳ್ಕೊಳ್ಳಿ. ಫಸ್ಟ್ ಏನಾಯ್ತು? ಸಲೈವಾ ಬಂತು. ಸಲೈವಾದಲ್ಲಿ ಏನಿದೆ? ಸಲೈವರಿ ಅಮೈಲೇಸ್ ಇದೆ. ಸಲೈವರಿ ಅಮೈಲೇಸ್ ಏನು ಮಾಡ್ತು? ಕಾಂಪ್ಲೆಕ್ಸ್ ಸ್ಟಾರ್ಚ್ ಇಂದ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡ್ತು. ಅಷ್ಟೇ ಈಗಾಗಿದ್ದು. ಇವಾಗ ಇದು ಗ್ರೀನ್ ಅಲ್ಲಿ ಅಂಡರ್ಲೈನ್ ಆಗಿರೋದೆಲ್ಲ ಬಕ್ಕಲ್ ಕ್ಯಾವಿಟಿ, ಅಂದ್ರೆ ಫುಲ್ ಮೌತ್ ಅಲ್ಲಿ ಏನೇನಾಯ್ತು ಅದೆಲ್ಲ ಕತೆ. ಇವಾಗ ಈ ಒಂದು ಪಿಂಕ್ ಅಲ್ಲಿ ಏನು ಅಂಡರ್ಲೈನ್ ಆಗಿದೆ ಅಂದ್ರೆ ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಇದು. ದ ಲೈನಿಂಗ್ ಆಫ್ ದ ಕೆನಾಲ್ ಹ್ಯಾಸ್ ಮಸಲ್ಸ್ ದಟ್ ಕಾಂಟ್ರಾಕ್ಟ್ ರಿದಮಿಕಲಿ ಇನ್ ಆರ್ಡರ್ ಟು ಪುಷ್ ದ ಫುಡ್ ಫಾರ್ವರ್ಡ್. ದೀಸ್ ಪ್ಯಾರಾಸ್ಲಾಟಿಕ್ ಮೂವ್ಮೆಂಟ್ಸ್ ಅಕರ್ ಆಲ್ ಅಲಾಂಗ್ ದ ಗಟ್. ಇಲ್ಲಿ ಏನಿದೆ ಅಂದ್ರೆ ಪ್ಯಾರಾಸ್ಲಾಟಿಕ್ ಮೂವ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ನೀವು ತಿಳ್ಕೊಳ್ಬೇಕಾಗತ್ತೆ. ಇವಾಗ ಏನಂದ್ರೆ ಇದು ಒಂದು ಟ್ಯೂಬ್ ಇದೆ ನೋಡಿ, ಆ ಒಂದು ಟ್ಯೂಬ್ ಅಲ್ಲಿ ಫುಡ್ ಹೋಗ್ತಾ ಇದೆ. ಓಕೆನಾ? ನೋಡಿ, ಈ ತರ ಒಂದು ಟ್ಯೂಬ್ ಇದೆ. ಈ ಒಂದು ಟ್ಯೂಬ್ ಅಲ್ಲಿ ಇಲ್ಲಿ ಫುಡ್ ಹೋಗ್ತಾ ಇದೆ, ಫುಡ್ ಪೈಪ್ ಅಲ್ಲಿ ಫುಡ್ ಹೋಗ್ತಾ ಇದೆ. ಇವಾಗ ಈ ಒಂದು ಫುಡ್ ಹೋಗ್ಬೇಕಂದ್ರೆ ಈ ಒಂದು ಏರಿಯಾದಲ್ಲಿ ಎಕ್ಸ್ಪ್ಯಾಂಡ್ ಆಗತ್ತೆ. ಓಕೆನಾ? ಈ ತರ ಎಕ್ಸ್ಪ್ಯಾಂಡ್ ಆಗತ್ತೆ. ಈ ಒಂದು ಏರಿಯಾದಲ್ಲಿ ಈ ತರ ಕಾಂಟ್ರಾಕ್ಟ್ ಆಗತ್ತೆ. ಓಕೆನಾ? ಈ ಒಂದು ಏರಿಯಾದಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ, ಈ ಒಂದು ಏರಿಯಾದಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಆವಾಗ ಈ ಫುಡ್ ಎಲ್ಲಿ ಹೋಗುತ್ತೆ? ಇನ್ನೂ ಕೆಳಗಡೆ ಹೋಗುತ್ತೆ. ಸೊ ಈ ಒಂದು ಮೂವ್ಮೆಂಟಿಗೆ ನಾವು ಪೆರಿಸ್ಲಾಟಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಇದು ನಮ್ಮ ಇಡೀ ಫುಲ್ ಸಿಸ್ಟಮ್ ಅಲ್ಲೂ ಕೂಡ ನಡೀತಾ ಇರುತ್ತೆ. ಓಕೆನಾ? ಆಲ್ ಅಲಾಂಗ್ ದ ಗಟ್ ಅಂದ್ರೆ ಫುಲ್ ಮೌತ್ ಇಂದ ಏನಸ್ ತನಕನೂ ಈ ಒಂದು ಪೆರಿಸ್ಲಾಟಿಕ್ ಮೂವ್ಮೆಂಟ್ ನಡೀತಾನೆ ಇರುತ್ತೆ. ನೆಕ್ಸ್ಟ್ ಸ್ಟಮಕ್. ಫುಡ್ ಪೈಪ್ ಇಂದ ಎಲ್ಲಿ ಬಂತು? ಸ್ಟಮಕ್ಗೆ ಬಂತು. ಸ್ಟಮಕ್ ಅಲ್ಲಿ ಏನು ಆಗತ್ತೆ ಅಂದ್ರೆ ದ ಡೈಜೆಷನ್ ಇನ್ ದ ಸ್ಟಮಕ್ ಇಸ್ ಟೇಕನ್ ಕೇರ್ ಆಫ್ ಬೈ ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ವಾಲ್ ಆಫ್ ದ ಸ್ಟಮಕ್. ಸೊ ಡೈಜೆಷನ್ ಸ್ಟಮಕ್ ಅಲ್ಲಿ ಏನು ಹೇಗಾಗತ್ತಂದ್ರೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇರುತ್ತೆ. ನಮ್ಮ ಸ್ಟಮಕ್ದು ಒಂದು ಇನ್ನರ್ ಲೈನಿಂಗ್ಸ್ ಅಲ್ಲಿ, ನಮ್ಮ ಒಂದು ಸ್ಟಮಕ್ ಒಳಗಡೆ ಇರುವಂತ ಒಂದು ವಾಲ್ಸ್ ಅಲ್ಲಿ ಒಂದು ಗ್ಲ್ಯಾಂಡ್ ಪ್ರೆಸೆಂಟ್ ಇರುತ್ತೆ. ಯಾವ್ದಂದ್ರೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಮೌತಲ್ಲಿ ಏನಿತ್ತು? ಸಲೈವರಿ ಗ್ಲ್ಯಾಂಡ್. ಇಲ್ಲೇನು ಬಂತು? ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಈ ಒಂದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಏನೇನು ಸೆಕ್ರೇಟ್ ಮಾಡುತ್ತೆ? ಗ್ಯಾಸ್ಟ್ರಿಕ್ ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ. ಆ ಒಂದು ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಏನಿರುತ್ತೆ? ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಪೆಪ್ಸಿನ್ ಮತ್ತೆ ಮ್ಯೂಕಸ್ ಇರುತ್ತೆ. ಓಕೆನಾ? ಒಂದು ಸ್ಟೋರಿ ತರ ತಿಳ್ಕೊಳ್ಳಿ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡು ಏನು ಸೆಕ್ರೇಟ್ ಮಾಡುತ್ತೆ? ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಟ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಏನಿರುತ್ತೆ? ಹೈಡ್ರೋಕ್ಲೋರಿಕ್ ಆಸಿಡ್, ಪೆಪ್ಸಿನ್ ಮತ್ತೆ ಮ್ಯೂಕಸ್ ಇರುತ್ತೆ. ಇವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡುತ್ತೆ ಅಂದರೆ ನೋಡೋಣ. ಓಕೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಆಸಿಡ್ ಅ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ ಕಾಲ್ಡ್ ಪೆಪ್ಸಿನ್ ಅಂಡ್ ಮ್ಯೂಕಸ್. ಪೆಪ್ಸಿನ್ ಏನು ಮಾಡುತ್ತೆ ಅಂತ ಫಸ್ಟ್ ನೋಡ್ಬಿಡೋಣ. ಪೆಪ್ಸಿನ್ ಡೈಜೆಸ್ಟ್ ಪ್ರೋಟೀನ್ಸ್. ಓಕೆನಾ? ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡೋದು ಪೆಪ್ಸಿನ್. ಮುಂದೂ ಕೂಡ ಸುಮಾರು ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ ಬರುತ್ತೆ. ಸದ್ಯಕ್ಕೆ ಪೆಪ್ಸಿನ್ ಇಸ್ ಅ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್. ಓಕೆ, ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡುತ್ತೆ? ದ ಹೈಡ್ರೋಕ್ಲೋರಿಕ್ ಆಸಿಡ್ ಕ್ರಿಯೇಟ್ಸ್ ಅನ್ ಆಸಿಡಿಕ್ ಮೀಡಿಯಂ ವಿಚ್ ಫೆಸಿಲಿಟೇಟ್ಸ್ ದ ಆಕ್ಷನ್ ಆಫ್ ಎನ್ಸೈಮ್ ಪೆಪ್ಸಿನ್. ಈ ಎನ್ಸೈಮ್ ಪೆಪ್ಸಿನ್ ಇದೆ ನೋಡಿ, ಆ ಒಂದು ಪೆಪ್ಸಿನ್ನು ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡಬೇಕಂದ್ರೆ ಅದಕ್ಕೆ ಆಸಿಡಿಕ್ ಮೀಡಿಯಂ ಬೇಕಾಗಿರುತ್ತೆ. ಆಸಿಡ್ ಆಗಿ ಇರಬೇಕಾಗತ್ತೆ ಫುಡ್ಡು. ಸೊ ಈ ಆಸಿಡ್ ಆಗಿ ಫುಡ್ನ ಕನ್ವರ್ಟ್ ಮಾಡೋಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಹೆಲ್ಪ್ ಮಾಡುತ್ತೆ. ಓಕೆ, ಮತ್ತೊಂದು ಕೆಲಸ ಏನಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ದು ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಸಿಂಪಲ್ ಥಿಂಗ್. ಅವರೇ ಕೊಟ್ಟಿದ್ದಾರೆ, ಯಾವ್ದು ಬೇರೆ ಥಿಂಗ್ಸ್ ನಿಮಗೆ ಹೇಳೋಕ್ಕಾಗತ್ತೆ ಅಂತ ನಾನು ಬರ್ದಿದ್ದೀನಿ. ಕಿಲ್ಸ್ ದ ಬ್ಯಾಕ್ಟೀರಿಯಾ. ಸಿಂಪಲ್ ಥಿಂಗ್. ಇವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್, ನಿಮ್ಗೆ ಗೊತ್ತದು. ಈ ಒಂದು ಸ್ಟ್ರಾಂಗ್ ಆಸಿಡಿಂದ ನಮ್ಮ ಹೊಟ್ಟೆ ಸುಟ್ಟೋಗಲ್ವಾ? ಹೇಗೆ ಸುಟ್ಟೋಗಲ್ಲ? ದ ಮ್ಯೂಕಸ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ಫ್ರಮ್ ದ ಆಕ್ಷನ್ ಆಫ್ ದ ಆಸಿಡ್ ಅಂಡರ್ ನಾರ್ಮಲ್ ಕಂಡೀಷನ್ಸ್. ನಮ್ಮ ಕಂಡೀಷನ್ಸ್ ನಾರ್ಮಲ್ ಇದ್ದಾಗ ಆಸಿಡ್ ಎಷ್ಟು ಬೇಕಷ್ಟು ಸ್ಟ್ರಾಂಗ್ ಇದ್ದಾಗ ಮ್ಯೂಕಸ್ಸು ನಮ್ಮ ಒಂದು ಬಾಡಿಯ ಒಂದು ಸ್ಟಮಕ್ದು ಒಂದು ಇನ್ನರ್ ಲೈನಿಂಗ್ಸ್ ಅಲ್ಲಿ ಮ್ಯೂಕಸ್ ಇರುತ್ತೆ. ಆ ಒಂದು ಮ್ಯೂಕಸ್ಸು ಸ್ಟಮಕನ್ನು ಪ್ರೊಟೆಕ್ಟ್ ಮಾಡುತ್ತೆ ಆ ಒಂದು ಆಸಿಡಿಂದ. ಓಕೆ, ನೆಕ್ಸ್ಟ್ ನೋಡೋಣ. ದ ಎಕ್ಸಿಟ್ ಆಫ್ ದ ಫುಡ್ ಫ್ರಮ್ ದ ಸ್ಟಮಕ್ ಇಸ್ ರೆಗ್ಯುಲೇಟೆಡ್ ಬೈ ಸ್ಫಿಂಕ್ಟರ್ ಮಸಲ್. ಸ್ಫಿಂಕ್ಟರ್ ಮಸಲ್ ಇದು ಮುಂದೆನೂ ಬರುತ್ತೆ. ಓಕೆನಾ? ಸ್ಫಿಂಕ್ಟರ್ ಮಸಲ್ ವಿಚ್ ರಿಲೀಸಸ್ ಇಟ್ ಇನ್ ಸ್ಮಾಲ್ ಅಮೌಂಟ್ಸ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್. ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುವಾಗ ಆ ಒಂದು ಸ್ಫಿಂಕ್ಟರ್ ಮಸಲ್ಲು ಆ ಒಂದು ಫುಡ್ಡನ್ನು ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನಿಗೆ ಕಳಿಸುತ್ತೆ. ಸ್ವಲ್ಪ 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 ಕಳಿಸುತ್ತೆ. ಸ್ಮಾಲ್ ಇಂಟೆಸ್ಟೈನ್. ಇವಾಗ ಸ್ಮಾಲ್ ಇಂಟೆಸ್ಟೈನ್ ಏನಂದ್ರೆ ದಿಸ್ ಇಸ್ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಎಲಿಮೆಂಟರಿ ಕೆನಾಲ್.
ವಿಚ್ ಇಸ್ ಫಿಟೆಡ್ ಇನ್ ಟು ಅ ಕಾಂಪ್ಯಾಕ್ಟ್ ಸ್ಪೇಸ್ ಬಿಕಾಸ್ ಆಫ್ ದ ಎಕ್ಸ್ಟೆನ್ಸಿವ್ ಕಾಯಿಲಿಂಗ್. ಇಡೀ ಒಂದು ಬಾಡಿಯಲ್ಲಿ ಲಾಂಗೆಸ್ಟ್ ಕಾಯಿಲ್ ಇರೋದು ಯಾವುದಂದ್ರೆ ಸ್ಮಾಲ್ ಇಂಟೆಸ್ಟೈನ್. ಈ ಒಂದು ಸ್ಮಾಲ್ ಇಂಟೆಸ್ಟೈನ್ನ ಸುಮಾರು ಸತಿ ಕಾಯಿಲ್ ಮಾಡಿ 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 ಚಿಕ್ಕ ಒಂದು ಸ್ಪೇಸಲ್ಲಿ ಕುಳಿಸಿದ್ದಾರೆ ದೇವರು. ಓಕೆನಾ. ಹರ್ಬಿವೋರ್ಸ್ ಈಟಿಂಗ್ ಗ್ರಾಸ್ ನೀಡ್ ಅ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್. ಇದು ತುಂಬಾ ಇಂಪಾರ್ಟೆಂಟು, ಗ್ರೀನಲ್ಲಿ ಅಂಡರ್ಲೈನ್ ಆಗಿದೆ ನೋಡಿ, ಇದು ಮುಂದೆ ಬರುತ್ತೆ ಎಕ್ಸಾಮಿಗೆ. ಹರ್ಬಿವೋರ್ಸ್ ಈಟಿಂಗ್ ಗ್ರಾಸ್ ನೀಡ್ ಅ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಟು ಅಲೌ ದ ಸೆಲ್ಯುಲೋಸ್ ಟು ಬಿ ಡೈಜೆಸ್ಟೆಡ್. ಯಾಕೆ ಹರ್ಬಿವೋರ್ಸ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ದೊಡ್ಡದಿದೆ, ಯಾಕೆ ಕಾರ್ನಿವೋರ್ಸ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಚಿಕ್ಕದಾಗಿದೆ? ಯಾಕಂದ್ರೆ ಹರ್ಬಿವೋರ್ಸು ಗ್ರಾಸ್ ಅನ್ನ ತಿನ್ನುತ್ತೆ. ಆ ಗ್ರಾಸ್ ಅಲ್ಲಿ ಒಂದು ಸ್ಪೆಷಲ್ ಒಂದು ಇದಿರುತ್ತೆ, ಓಕೆನಾ, ಒಂದು ಕಂಪೌಂಡ್ ಇರುತ್ತೆ, ಯಾವ್ದಾದ್ರೆ ಸೆಲ್ಯುಲೋಸ್. ಆ ಒಂದು ಸೆಲ್ಯುಲೋಸ್ನ ನಾವು ಈಸಿಯಾಗಿ ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಡೈಜೆಸ್ಟ್ ಆಗ್ಬೇಕು ಅಂದ್ಕೊಂಡೆ ದೇವರು ಆ ಒಂದು ಹರ್ಬಿವೋರ್ಸ್ಗೆ ದೊಡ್ಡ ಒಂದು ಸ್ಮಾಲ್ ಇಂಟೆಸ್ಟೈನ್ನ ಕೊಟ್ಟಿದ್ದಾನೆ. ಓಕೆನಾ. ಮೀಟ್ ಈಸ್ ಈಸಿಯರ್ ಟು ಡೈಜೆಸ್ಟ್. ಓಕೆನಾ, ಮಾಂಸನ ಈಸಿಯಾಗಿ ನಾವು ಡೈಜೆಸ್ಟ್ ಮಾಡ್ಬೋದು. ಹ್ಯಾಂಡ್ಸ್ ಕಾರ್ನಿವೋರ್ಸ್ ಲೈಕ್ ಟೈಗರ್ಸ್ ಹ್ಯಾವ್ ಅ ಶಾರ್ಟರ್ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ನೋಡೋಣ. ಇವಾಗ ಈ ಒಂದು ಆರೆಂಜಲ್ಲಿ ಅಂಡರ್ಲೈನ್ ಆಗಿದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ದ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನೇನಾಗುತ್ತೆ ಅಂತ ಇದು ಸ್ಟೋರಿ. ದ ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಸೈಟ್ ಆಫ್ ದ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್. ವಿಚ್ ಇಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್? ಸ್ಮಾಲ್ ಇಂಟೆಸ್ಟೈನ್. ಇದು ತುಂಬ ಇಂಪಾರ್ಟೆಂಟ್, 1 ಮಾರ್ಕ್ ಕ್ವಶನ್. ಸೆಕ್ರೀಷನ್ಸ್ ಆಫ್ ದ ಲಿವರ್ ಅಂಡ್ ಪ್ಯಾನ್ಕ್ರಿಯಾಸ್ ಫಾರ್ ದಿಸ್ ಪರ್ಪಸ್. ಇಲ್ಲಿ ಸೆಕ್ರೀಷನ್ಸ್ ಆಗುತ್ತೆ ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ ಇಂದ. ಓಕೆ. ದ ಫುಡ್ ಇಸ್ ಕಮಿಂಗ್ ಫ್ರಮ್ ದ ಸ್ಟಮಕ್ ಇಂದ ಫುಡ್ ಬರ್ತಾ ಇದೆ. ಇವಾಗ ಈ ಸ್ಟಮಕ್ ಇಂದ ಬರ್ತಾ ಇರೋ ಒಂದು ಫುಡ್ಡು ಅದ್ರದ್ದೊಂದು ಸ್ಟೇಟ್ ಏನು, ಆಸಿಡಿಕಾ ಬೇಸಿಕಾ? ಆಸಿಡಿಕ್ಕೆ, ಕರೆಕ್ಟ್ ನೀವು ಹೇಳಿದ್ದು. ಯಾಕಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇತ್ತು ತಾನೆ, ಪೆಪ್ಸಿನ್ ಆಕ್ಟ್ ಮಾಡ್ಬೇಕು ಅಂದ್ಕೊಂಡು ಅದು ನಾರ್ಮಲ್ ಇಂದ ಆಸಿಡಿಕ್ ಆಗಿ ಕನ್ವರ್ಟ್ ಮಾಡಿತ್ತು. ಸೊ ಅಲ್ಲಿಂದ ಆಸಿಡಿಕ್ ಆಗಿ ಬರ್ತಾ ಇರೋಂಥ ಒಂದು ಫುಡ್ಡು ಇವಾಗ ಬೇಸಿಕ್ ಆಗಬೇಕು ಅಥವಾ ಅಲ್ಕಲೈನ್ ಆಗಬೇಕು. ಯಾಕೆ ಅಲ್ಕಲೈನ್ ಆಗಬೇಕಂದ್ರೆ ಪ್ಯಾನ್ಕ್ರಿಯಾಸ್ ಸೆಕ್ರೀಟ್ ಮಾಡಿರುತ್ತೆ ನೋಡಿ ಎನ್ಸೈಮ್ಸು, ಆ ಒಂದು ಎನ್ಸೈಮ್ಸು ಆಕ್ಟಿವ್ ಆಗಿ ಆಕ್ಟ್ ಮಾಡಬೇಕಂದ್ರೆ ಅದು ಆ ಒಂದು ಫುಡ್ಡು ಬೇಸಿಕ್ ಆಗಿರಬೇಕು ಅಥವಾ ಅಲ್ಕಲೈನ್ ಆಗಿರಬೇಕು, ಆವಾಗ ಮಾತ್ರ ಅದು ಆಕ್ಟ್ ಆಗುತ್ತೆ. ಸೊ ಈ ಒಂದು ಆಸಿಡಿಕ್ ಫುಡ್ನ ಅಲ್ಕಲೈನ್ ಫುಡ್ ಆಗಿ ಕನ್ವರ್ಟ್ ಮಾಡೋದು ಯಾವುದು? ಬೈಲ್ ಜ್ಯೂಸ್. ಈ ಒಂದು ಬೈಲ್ ಜ್ಯೂಸು ಆಸಿಡಿಕ್ ಫುಡ್ನ ಅಲ್ಕಲೈನ್ ಫುಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಒಂದು ಬೈಲ್ ಜ್ಯೂಸ್ನ ಯಾವ್ದು ಸೆಕ್ರೀಟ್ ಮಾಡುತ್ತೆ ಅಂದರೆ ಲಿವರು. ಓಕೆ, ಲಿವರು ಬೈಲ್ ಜ್ಯೂಸ್ನ ಸೆಕ್ರೀಟ್ ಮಾಡುತ್ತೆ. ಬೈಲ್ ಜ್ಯೂಸ್ ಕೆಲಸ ಏನಂದರೆ ಆಸಿಡಿಕ್ ಮೀಡಿಯಮ್ ಇಂದ ಅಲ್ಕಲೈನ್ ಮೀಡಿಯಮ್ ಆಗಿ ಫುಡ್ನ ಕನ್ವರ್ಟ್ ಮಾಡೋದು. ಯಾಕೆ ಕನ್ವರ್ಟ್ ಮಾಡುತ್ತೆ ಅಂದರೆ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸು ಕೆಲಸ ಮಾಡಬೇಕು ಅಂದ್ಕೊಂಡು ಕನ್ವರ್ಟ್ ಮಾಡುತ್ತೆ. ಓಕೆ. ನೆಕ್ಸ್ಟು ಈ ಒಂದು ಕೆಲಸ ಜೊತೆ ಬೈಲ್ ಜ್ಯೂಸು ಮತ್ತೊಂದು ಕೆಲಸನೂ ಮಾಡುತ್ತೆ. ಏನು ಮಾಡುತ್ತೆ ಅಂದರೆ ಫ್ಯಾಟ್ಸ್ನ ಡೈಜೆಷನ್ ಮಾಡೋಕ್ಕೆ ಕೆಲಸ ಮಾಡುತ್ತೆ. ಫ್ಯಾಟ್ಸು ತುಂಬ ದೊಡ್ಡ ಗ್ಲಾಬ್ಯೂಲ್ಸ್ ಆಗಿ ಫುಡ್ಡಲ್ಲಿ ಬರ್ತಾ ಇರುತ್ತೆ. ತುಂಬ ದೊಡ್ಡ ಒಂದು ಮಾಲಿಕ್ಯೂಲ್ಸ್ ಆಗಿ ಫುಡ್ಡಲ್ಲಿ ಬರ್ತಾ ಇರುತ್ತೆ ಫ್ಯಾಟ್. ಅದನ್ನು ಚಿಕ್ಕ ಒಂದು ಮಾಲಿಕ್ಯೂಲ್ಸು, ಸ್ಮಾಲರ್ ಗ್ಲಾಬ್ಯೂಲ್ಸ್ ಆಗಿ ಬೈಲ್ ಸಾಲ್ಟ್ಸು ಕನ್ವರ್ಟ್ ಮಾಡುತ್ತೆ. ಓಕೆ, ಬೈಲ್ ಸಾಲ್ಟ್ಸ್ ಕನ್ವರ್ಟ್ ದಮ್ ಇಂಟು ಸ್ಮಾಲರ್ ಗ್ಲಾಬ್ಯೂಲ್ಸ್, ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ ಆಫ್ ಎನ್ಸೈಮ್ ಆಕ್ಷನ್. ಸೊ ಈ ಒಂದು ಕನ್ವರ್ಷನ್ ಆಫ್ ಫ್ಯಾಟ್ಸ್ ಫ್ರಮ್ ಲಾರ್ಜರ್ ಗ್ಲಾಬ್ಯೂಲ್ಸ್ ಟು ಸ್ಮಾಲರ್ ಗ್ಲಾಬ್ಯೂಲ್ಸ್ ಇಸ್ ನೋನ್ ಆಸ್ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್. ಈ ಒಂದು ಪ್ರಾಸೆಸಿಗೆ ನಾವು ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಕರಿತೀವಿ. ಓಕೆ, ನಾನು ಬರೆದಿದ್ದೀನಿ ಇಲ್ಲಿ ಅಡಿಷನಲ್ ಪಾಯಿಂಟ್. ಸೊ ಇವಾಗ ಏನಾಯ್ತು ಇಲ್ಲಿ, ಅಲ್ಕಲೈನ್ ಫುಡ್ನ ಆಸಿಡಿಕ್ ಫುಡ್ನ ಅಲ್ಕಲೈನ್ ಆಗಿ ಕನ್ವರ್ಟ್ ಮಾಡಬೇಕು. ಯಾಕೆ ಕನ್ವರ್ಟ್ ಮಾಡಬೇಕಂದ್ರೆ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಆ್ಯಕ್ಟ್ ಮಾಡಬೇಕು. ಅದನ್ನು ಏನು ಮಾಡುತ್ತೆ ಅಂದರೆ ಕೆಲಸನ ಬೈಲ್ ಜ್ಯೂಸ್ ಕೆಲಸ ಮಾಡುತ್ತೆ. ಬೈಲ್ ಜ್ಯೂಸ್ನ ಸೆಕ್ರೀಟ್ ಮಾಡಿದ್ದು ಯಾವುದು? ಲಿವರು ಇನ್ನೊಂದು ತಿಂಗಳು ಕೂಡ ಸೆಕ್ರೀಟ್ ಮಾಡುತ್ತೆ, ಯಾವುದದು? ಬೈಲ್ ಸಾಲ್ಟ್ಸ್ ಏನು ಮಾಡುತ್ತೆ ಅಂದರೆ ಲಾರ್ಜರ್ ಫ್ಯಾಟ್ ಗ್ಲಾಬ್ಯೂಲ್ಸ್ನ ಸ್ಮಾಲರ್ ಫ್ಯಾಟ್ ಗ್ಲಾಬ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ದಿಸ್ ಇಸ್ ನೋನ್ ಆಸ್ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್. ಇವಾಗ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸು ಅಲ್ಕಲೈನ್ ಮೀಡಿಯಂ ಬೇಕಂತ ನೋಡಿದ್ವಿ. ಈಗ ಈ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಏನು ಮಾಡ್ತಾ ಇದೆ ಆ್ಯಕ್ಚುಲಿ ಕೆಲಸ? ದ ಪ್ಯಾನ್ಕ್ರಿಯಾಸ್ ಸೆಕ್ರೀಟ್ಸ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ವಿಚ್ ಕಂಟೇನ್ಸ್ ಎನ್ಸೈಮ್ಸ್ ಲೈಕ್ ಟ್ರಿಪ್ಸಿನ್ ಆ್ಯಂಡ್ ಲೈಪೇಸ್. ಟ್ರಿಪ್ಸಿನ್ ಮತ್ತು ಲೈಪೇಸ್ನ ಪ್ಯಾನ್ಕ್ರಿಯಾಟಿಕ್ ಜ್ಯೂಸಲ್ಲಿ ಇರುತ್ತೆ. ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸು ಟ್ರಿಪ್ಸಿನ್ ಮತ್ತು ಲೈಪೇಸ್. ಓಕೆನಾ. ಟ್ರಿಪ್ಸಿನ್ ಏನು ಕೆಲಸ ಮಾಡುತ್ತೆ ಅಂದರೆ ಪ್ರೋಟೀನ್ಸ್ ಡೈಜೆಸ್ಟ್ ಮಾಡೋದು. ಅಲ್ಲಿ ಸ್ಟೊಮಕಲ್ಲಿ ಏನು ಬಂದಿತ್ತು? ಪೆಪ್ಸಿನ್, ಪ್ರೋಟೀನ್ಸ್ ಡೈಜೆಷನಿಗೆ. ನೋಡಿ ಇಲ್ಲಿ ಪೆಪ್ಸಿನ್, ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ ಕಾಲ್ಡ್ ಪೆಪ್ಸಿನ್. ಓಕೆನಾ. ಪೆಪ್ಸಿನ್ನು ಕೂಡ ಪ್ರೋಟೀನ್ನೇ ಡೈಜೆಸ್ಟ್ ಮಾಡುತ್ತೆ, ಟ್ರಿಪ್ಸಿನ್ನು ಕೂಡ ಪ್ರೋಟೀನ್ನೇ ಡೈಜೆಸ್ಟ್ ಮಾಡುತ್ತೆ. ಮತ್ತು ಲೈಪೇಸ್ ಏನು ಮಾಡುತ್ತೆ ಅಂದರೆ ಎಮಲ್ಸಿಫೈಡ್ ಫ್ಯಾಟ್ಸ್ನ ಮತ್ತೆ ಬ್ರೇಕ್ ಡೌನ್ ಮಾಡುತ್ತೆ. ಬೈಲ್ ಸಾಲ್ಟ್ಸ್ ಏನು ಮಾಡಿತ್ತು? ಲಾರ್ಜ್ ಫ್ಯಾಟ್ ಗ್ಲಾಬ್ಯೂಲ್ಸ್ನ ಸ್ಮಾಲರ್ ಫ್ಯಾಟ್ ಗ್ಲಾಬ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡ್ತು. ಈ ಒಂದು ಚಿಕ್ಕ ಒಂದು ಫ್ಯಾಟ್ ಗ್ಲಾಬ್ಯೂಲ್ಸ್ನ ಇನ್ನೂ ಸಿಂಪ್ಲರ್ ಫ್ಯಾಟ್ಸ್ ಆಗಿ ಕನ್ವರ್ಟ್ ಮಾಡಿದ್ದು ಯಾವುದು ಅಂದರೆ ಲೈಪೇಸು, ಎಮಲ್ಸಿಫೈಡ್ ಫ್ಯಾಟ್ಸ್ ಆಗಿ ಕನ್ವರ್ಟ್ ಮಾಡ್ತು.
ದ ವಾಲ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಕಂಟೈನ್ಸ್ ಗ್ಲ್ಯಾಂಡ್ಸ್ ವಿಚ್ ಸೆಕ್ರೇಟ್ ಇಂಟೆಸ್ಟೈನಲ್ ಜ್ಯೂಸ್. ಈ ಒಂದು ಇಂಟೆಸ್ಟೈನಲ್ಲೂ ಕೂಡ ಒಂದು ಗ್ಲ್ಯಾಂಡ್ಸ್ ಇರುತ್ತೆ. ಯಾವುದಾದಂದ್ರೆ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್. ಅದು ಯಾವ ಒಂದು ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ? ಇಂಟೆಸ್ಟೈನಲ್ ಜ್ಯೂಸ್ನ. ಈ ಒಂದು ಇಂಟೆಸ್ಟೈನಲ್ ಜ್ಯೂಸ್ನಲ್ಲಿರುವಂಥ ಎನ್ಸೈಮ್ಸು ಪ್ರೋಟೀನ್ಸ್ನ ಅಮೈನೋ ಆಸಿಡ್ಸಾಗಿ ಕನ್ವರ್ಟ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸ್ನ ಗ್ಲೂಕೋಸಾಗಿ ಕನ್ವರ್ಟ್ ಮಾಡುತ್ತೆ, ಫ್ಯಾಟ್ಸ್ನ ಫ್ಯಾಟಿ ಆಸಿಡ್ಸ್ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ನಿಮಗೆ ಇವಾಗ ನನಗೆ ಗೊತ್ತಾಗತ್ತೆ, ಯಾಕಂದರೆ ನಿಮ್ಗೆ ಇವಾಗ ತುಂಬ ಇಲ್ಲಿ ಒಂದು ಎನ್ಸೈಮ್ಸ್ ಅದು ಇದು ಎಲ್ಲ ಬಂತಂತ ನಿಮಗೆ ಟೆನ್ಷನ್ ಆಗ್ತಾ ಇರುತ್ತೆ ಅಂತ ನನಗೆ ಗೊತ್ತಾಗಿದೆ. ಸೊ ಇನ್ನೊಂದು ಸತಿ ರೀಕ್ಯಾಪ್ ಮಾಡ್ತೀನಿ, ಅವಾಗ ನಿಮಗೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ನಿಮ್ಗೆ ಈಸಿಯಾಗಿ ಎಲ್ಲ ಅರ್ಥ ಆಗುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಇಂಟೆಸ್ಟೈನಲ್ಲೂ ಕೂಡ ಗ್ಲ್ಯಾಂಡ್ಸ್ ಇರುತ್ತೆ. ಆ ಒಂದು ಗ್ಲ್ಯಾಂಡ್ಸು ಇಂಟೆಸ್ಟೈನಲ್ ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ. ಅದು ಪ್ರೋಟೀನ್ಸ್ನ ಅಮೈನೋ ಆಸಿಡ್ಸಾಗಿ ಕನ್ವರ್ಟ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸ್ನ ಗ್ಲೂಕೋಸಾಗಿ ಕನ್ವರ್ಟ್ ಮಾಡುತ್ತೆ, ಮತ್ತು ಫ್ಯಾಟ್ಸ್ನ ಫ್ಯಾಟಿ ಆಸಿಡ್ಸ್ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. The inner lining of the stomach has numerous finger-like projections called the villi, which increases the surface area for absorption. ಇವಾಗ ಎಲ್ಲ ಡೈಜೆಷನ್ ಎಲ್ಲ ಆಯಿತು. ಡೈಜೆಷನ್ ಯಾಕಾಗಿದೆ ಆ್ಯಕ್ಚುಲಿ? ಅಬ್ಸಾರ್ಪ್ಷನ್. ನಮ್ಮ ಬಾಡಿ ಅದನ್ನು ಎನರ್ಜಿನ ಅಬ್ಸರ್ವ್ ಮಾಡಬೇಕು, ಅದಕ್ಕೆ ತಾನೇ ಡೈಜೆಷನ್ ಆಗಿದ್ದು. ಹೇಗೆ ಅದನ್ನು ಅಬ್ಸರ್ವ್ ಮಾಡುತ್ತೆ ಬಾಡಿ? ಇಂಟೆಸ್ಟೈನಲ್ಲಿ ಸುಮಾರು ಫಿಂಗರ್ ಲೆಗ್ ಪ್ರೊಜೆಕ್ಷನ್ಸ್ ಇರುತ್ತೆ. ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ಅದನ್ನು ನಾವು ವಿಲೈ ಅಂತ ಕರಿತೀವಿ. ಆ ಒಂದು ಸುಮಾರು ಜನ ವಿಲಿ ಅಂತಾರೆ, ಒಬ್ರೊಬ್ರು ವಿಲೈ ಅಂತಾರೆ. ಓಕೆ, ನಾನು ಕಾಮನ್ ಆಗಿ ವಿಲೈ ಅಂತಲೇ ಕರೆಯೋದು. ವಿಲೈ ಏನು ಮಾಡುತ್ತಂದರೆ ಈ ಒಂದು ಫುಡ್ ಅಂದರೆ ಈ ಒಂದು ಡೈಜೆಸ್ಟೆಡ್ ಫುಡ್ನ ಅಬ್ಸರ್ವ್ ಮಾಡುತ್ತೆ ಅಷ್ಟೇ, ಅದ್ರ ಕೆಲಸ. ಓಕೆ, ಮತ್ತು ಯಾಕೆ ಅದು ವಿಲೈ ಇರತ್ತಂದರೆ ಸರ್ಫೇಸ್ ಏರಿಯಾ ಹೆಚ್ಚಾಗತ್ತೆ. ನೋಡಿ ಹೇಗೆ ಸರ್ಫೇಸ್ ಏರಿಯಾ ಹೆಚ್ಚಾಗತ್ತಂದರೆ, ಇದು ಸ್ಮಾಲ್ ಇಂಟೆಸ್ಟೈನ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಇಷ್ಟೇ ವಿಲೈ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ, ಇಷ್ಟೇ ಇದೆ ಅದರದ್ದು ಒಂದು ಸರ್ಫೇಸ್ ಏರಿಯಾ. ಇವಾಗ ಇಷ್ಟರ ಜೊತೆ ಇದು ಆ್ಯಡ್ ಆಯ್ತು ಅಂತ ಅಂದ್ಕೊಳ್ಳಿ, ಇಷ್ಟೊಂದು ಸರ್ಫೇಸ್ ಏರಿಯಾ ಆ್ಯಡ್ ಆಯ್ತು ಅಂತ ಅಂದ್ಕೊಳ್ಳಿ. ಆವಾಗ ಸರ್ಫೇಸ್ ಏರಿಯಾ ಹೆಚ್ಚಾಯ್ತೋ ಇಲ್ವೋ? ಆವಾಗ ಅಬ್ಸಾರ್ಪ್ಷನ್ ಇನ್ನೂ ಫಾಸ್ಟಾಗಿ ಆಯಿತೋ ಇಲ್ವೋ? ಆಯಿತು ತಾನೆ. ಅದಕ್ಕೆ ಈ ವಿಲೈಸ್ ಇರೋದು. ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್. ಓಕೆನಾ. ದ ವಿಲೈ ಆರ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್ ವಿಚ್ ಟೇಕ್ ದ ಅಬ್ಸಾರ್ಬ್ಡ್ ಫುಡ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ. ಸೊ ಈ ಒಂದು ವಿಲೈಯು ಬ್ಲಡ್ ವೆಸಲ್ಸ್ ಜೊತೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ವಿಲೈಯಿಂದ ಅಬ್ಸಾರ್ಬ್ ಆಗಿರುವಂಥ ಒಂದು ಫುಡ್ಡು ಅಥವಾ ಒಂದು ಎನರ್ಜಿ ಬ್ಲಡ್ಡಿಗೆ ಹೋಗುತ್ತೆ, ಬ್ಲಡ್ಡು ಇಡೀ ಬಾಡಿಗೆ ಸರ್ಕ್ಯುಲೇಟ್ ಮಾಡುತ್ತೆ ಆ ಒಂದು ಎನರ್ಜಿನ. ಓಕೆನಾ. ನೆಕ್ಸ್ಟ್ ಏನು ಅಂದರೆ, ದ ವಿಲೈ ಆರ್ ರಿಚ್ ವೇರ್ ಇಟ್ ಈಸ್ ಯುಟಿಲೈಸ್ಡ್ ಫಾರ್ ಅಬ್ಟೈನಿಂಗ್ ಎನರ್ಜಿ, ಬಿಲ್ಡಿಂಗ್ ಅಪ್ ನ್ಯೂ ಟಿಶ್ಯೂಸ್ ಆ್ಯಂಡ್ ದ ರಿಪೇರ್ ಆಫ್ ಓಲ್ಡ್ ಟಿಶ್ಯೂಸ್. ಬಿಲ್ಡಿಂಗ್ ಆಫ್ ನ್ಯೂ ಟಿಶ್ಯೂಸ್ ಅಂದರೆ ಹೊಸ ಹೊಸ ಸೆಲ್ಸ್ನ ಗ್ರೋ ಆಗೋದು, ಮತ್ತು ಓಲ್ಡ್ ಟಿಶ್ಯೂಸು ಡ್ಯಾಮೇಜ್ ಟಿಶ್ಯೂಸ್ನ ರಿಪೇರ್ ಮಾಡೋದು, ಅದಕ್ಕೆಲ್ಲ ಯೂಸ್ ಆಗತ್ತೆ ಈ ಒಂದು ಎನರ್ಜಿ. ಓಕೆನಾ. ಲಾಸ್ಟ್ ಕಾನ್ಸೆಪ್ಟ್ ನೋಡಿ. The unabsorbed food is sent to the large intestine where its wall absorbs more water from this material. ಈ ಒಂದು ಮೆಟೀರಿಯಲ್, ಉಳಿದೋಗಿರೋಂಥ ಮೆಟೀರಿಯಲ್ ಇರುವಂಥ ಎಕ್ಸೆಸ್ ವಾಟರ್ನ ಈ ಒಂದು ಲಾರ್ಜ್ ಇಂಟೆಸ್ಟೈನು ಅಬ್ಸಾರ್ಬ್ ಮಾಡಿಬಿಡತ್ತೆ. ಅಬ್ಸಾರ್ಬ್ ಮಾಡ್ಕೊಂಡು ಏನಾಗತ್ತಂದರೆ ಅದು ಉಳಿದಿರೋಂಥ ಒಂದು ಮೆಟೀರಿಯಲ್ ಎಲ್ಲ ಏನಸ್ ಥ್ರೂ ಹೊರಗಡೆ ಬರುತ್ತೆ. ದ ಎಕ್ಸಿಟ್ ಆಫ್ ದ ವೇಸ್ಟ್ ಮೆಟೀರಿಯಲ್ ಇಸ್ ರೆಗ್ಯುಲೇಟೆಡ್ ಬೈ ದ ಏನಲ್ ಸ್ಫಿನ್ಸ್ಟರ್. ನಾನು ಹೇಳಿದೆ ನೋಡಿ, ಸ್ಫಿನ್ಸ್ಟರ್ ಮಸಲ್ ಮತ್ತೆ ಬರುತ್ತಂತ. ಫಸ್ಟ್ ಸ್ಫಿನ್ಸ್ಟರ್ ಮಸಲ್ ಎಲ್ಲಿತ್ತು? ಸ್ಟಮಕ್ ಮತ್ತು ಇಂಟೆಸ್ಟೈನಿಗೆ ಕನೆಕ್ಟೆಡ್ ಆಗಿತ್ತು. ಇಲ್ಲಿ ಏನಲ್ ಸ್ಫಿನ್ಸ್ಟರ್ ಮಸಲ್ ಬಂತು. ಏನಸ್ಸಿಂದ ಹೊರಗಡೆ ಹೋಗೋಕ್ಕೆ ಇಲ್ಲಿ ಒಂದು ಸ್ಫಿನ್ಸ್ಟರ್ ಮಸಲಿಂದ ರೆಗ್ಯುಲೇಟ್ ಆಗ್ತಾ ಇದೆ. ಸೊ ನಿಮಗೆ ಇಲ್ಲಿ ತುಂಬ ಎನ್ಸೈಮ್ಸ್, ತುಂಬ ಕಾನ್ಸೆಪ್ಟ್ಸ್ ಬಂತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಒಂದ್ಸತಿ ಒಂದು ಡಯಾಗ್ರಾಮಿಂದ ಹೇಳ್ಕೊಡ್ತೀನಿ. ಓಕೆನಾ. ಸೊ ನೋಡಿ, ಸೊ ದಿಸ್ ಇಸ್ ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಇಲ್ಲೇನಾಗತ್ತಂದರೆ ಫಸ್ಟು ಮೌತ್, ಬಕಲ್ ಕ್ಯಾವಿಟಿ. ಓಕೆನಾ. ಬಕಲ್ ಕ್ಯಾವಿಟಿಯಲ್ಲಿ ಯಾವ ಗ್ಲ್ಯಾಂಡ್ ಇದೆ? ಸಲೈವರಿ ಗ್ಲ್ಯಾಂಡ್ ಇದೆ. ಸಲೈವರಿ ಗ್ಲ್ಯಾಂಡ್ ಯಾವುದನ್ನು ಸೆಕ್ರೇಟ್ ಮಾಡುತ್ತೆ? ಸಲೈವರಿ ಅಮೈಲೇಸ್ನ ಸೆಕ್ರೇಟ್ ಮಾಡುತ್ತೆ. ಓಕೆನಾ. ಸಲೈವರಿ ಅಮೈಲೇಸ್ ಏನು ಮಾಡುತ್ತೆ? ಕಾಂಪ್ಲೆಕ್ಸ್ ಟಾಸ್ಕ್ನ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಹೌದಾ. ಇಲ್ಲಿಂದ ಏನಾಗುತ್ತೆ ಅಂದರೆ ಈ ಒಂದು ಫುಡ್ ಈ ಥರ ಬಂದು ಸ್ಟಮಕ್ಕಿಗೆ ಬರುತ್ತೆ. ಸ್ಟಮಕಲ್ಲಿ ಏನೇನಿರುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇರುತ್ತೆ. ಆ ಒಂದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸು ಏನನ್ನು ಸೆಕ್ರೇಟ್ ಮಾಡುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ. ಆ ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಏನಿರುತ್ತೆ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್, ಪೆಪ್ಸಿನ್ ಮತ್ತು ಮ್ಯೂಕಸ್. ಪೆಪ್ಸಿನ್ ಏನು ಕೆಲಸ ಅಂದರೆ ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡಬೇಕು. ಆದರೆ ಪ್ರೋಟೀನ್ನ ಡೈಜೆಸ್ಟ್ ಮಾಡಬೇಕಂದ್ರೆ ಅದಕ್ಕೆ ಆಸಿಡಿಕ್ ಮೀಡಿಯಮ್ ಬೇಕಾಗಿರುತ್ತೆ. ಆ ಆಸಿಡಿಕ್ ಮೀಡಿಯಮ್ನ ಏನು ಕೊಡುತ್ತೆ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಕೊಡುತ್ತೆ. ಆಸಿಡಿಕ್ ಮೀಡಿಯಮ್, ಹೈಡ್ರೋಕ್ಲೋರಿಕ್ ಆಸಿಡ್ ಅಷ್ಟು ಮಾತ್ರ ಅಲ್ಲ, ಬ್ಯಾಕ್ಟೀರಿಯಾಸ್ನು ಕಿಲ್ ಮಾಡೋ ಕೆಲಸನೂ ಮಾಡುತ್ತೆ. ಅದನ್ನು ಮಾಡಾದ್ಮೇಲೆ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ನ ಸ್ಟಮಕ್ನ ಬಚಾವ್ ಮಾಡಬೇಕು ಅಂದ್ಕೊಂಡು ಮ್ಯೂಕಸ್ಸು ಈ ಒಂದು ವಾಲ್ಸಲ್ಲಿ ಕೂತ್ಕೊಂಡಿರುತ್ತೆ. ಮ್ಯೂಕಸ್ ಇಲ್ಲಿಂದ ಸ್ಮಾಲ್ ಇಂಟೆಸ್ಟೈನಿಗೆ ಬರುತ್ತೆ ಫುಡ್. ಸ್ಮಾಲ್ ಇಂಟೆಸ್ಟೈನಿಗೆ ಫುಡ್ ಬರುವಾಗ ಇಲ್ಲಿ ಫುಡ್ಡು ಯಾವ ಒಂದು ಸ್ಟೇಟಲ್ಲಿರುತ್ತೆ? ಆಸಿಡಿಕ್ ಸ್ಟೇಟಲ್ಲಿರುತ್ತೆ. ಆ ಒಂದು ಆಸಿಡಿಕ್ ಸ್ಟೇಟಿಂದ ಬೇಸಿಕ್ ಸ್ಟೇಟ್ ಅಥವಾ ಅಲ್ಕಲೈನ್ ಸ್ಟೇಟಿಗೆ ಕನ್ವರ್ಟ್ ಆಗಬೇಕು. ಯಾಕೆ ಕನ್ವರ್ಟ್ ಆಗಬೇಕಂದ್ರೆ ಈ ಒಂದು ಪ್ಯಾನ್ಕ್ರಿಯಾಸಿಂದ ಸೆಕ್ರೇಟ್ ಆಗಿರುವಂಥ ಒಂದು ಜ್ಯೂಸಸ್ಗೆ
ಆಲ್ಕಲೈನ್ ಮೀಡಿಯಂ ಬೇಕಾಗಿರುತ್ತೆ. ಈ ಆಲ್ಕಲೈನ್ ಮೀಡಿಯಂ ಬೇಕಂದ್ರೆ ಏನು ಮಾಡತ್ತಂದ್ರೆ ಬಾಡಿ ಲಿವರಿಂದ ಬೈಲ್ ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ. ಈ ಬೈಲ್ ಜ್ಯೂಸಿಂದ ಏನಾಗತ್ತಂದ್ರೆ ಆಸಿಡಿಕ್ ಮೀಡಿಯಮಿಂದ ಆಲ್ಕಲೈನ್ ಮೀಡಿಯಂ ಆಗಿ ಫುಡ್ ಕನ್ವರ್ಟ್ ಆಗುತ್ತೆ. ಲಿವರಿಂದ ಬರೀ ಬೈಲ್ ಜ್ಯೂಸ್ ಅಲ್ಲ, ಬೈಲ್ ಸಾಲ್ಟ್ಸು ಕೂಡ ಸೆಕ್ರೇಟ್ ಆಗುತ್ತೆ. ಬೈಲ್ ಸಾಲ್ಟ್ಸ್ ಏನು ಮಾಡತ್ತಂದ್ರೆ ದೊಡ್ಡ ದೊಡ್ಡ ಫ್ಯಾಟ್ ಗ್ಲಾಬ್ಯೂಲ್ಸ್ನ ಚಿಕ್ಕ ಚಿಕ್ಕ ಫ್ಯಾಟ್ ಗ್ಲಾಬ್ಯೂಲ್ಸ್ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಸೊ ಇದಾದ್ಮೇಲೆ ಪ್ಯಾನ್ಕ್ರಿಯಾಟಿಕ್ ಜ್ಯೂಸಸ್ನ ನೋಡಿದ್ವಿ. ಪ್ಯಾನ್ಕ್ರಿಯಾಟಿಕ್ ಜ್ಯೂಸಿಂದ ಏನೇನು ಬರತ್ತಂದ್ರೆ ಟ್ರಿಪ್ಸಿನ್ ಮತ್ತು ಲೈಪೇಸ್. ಟ್ರಿಪ್ಸಿನ್ ಏನು ಮಾಡತ್ತಂದ್ರೆ ಸೇಮ್ ಪೆಪ್ಸಿನ್ ಥರನೇ ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡುತ್ತೆ, ಆದರೆ ಆಲ್ಕಲೈನ್ ಮೀಡಿಯಮಲ್ಲಿ. ಲೈಪೇಸ್ ಏನು ಮಾಡತ್ತಂದ್ರೆ ಈ ಒಂದು ಆಲ್ರೆಡಿ ಮುರಿದೋಗಿರುವಂಥ ಒಂದು ಫ್ಯಾಟ್ ಗ್ಲಾಬ್ಯೂಲ್ಸ್, ಚಿಕ್ಕ ಚಿಕ್ಕ ಫ್ಯಾಟ್ ಗ್ಲಾಬ್ಯೂಲ್ಸ್ನ ಇನ್ನೂ ಕನ್ವರ್ಟ್ ಮಾಡುತ್ತೆ ಎಮಲ್ಸಿಫೈಡ್ ಫ್ಯಾಟ್ಸ್ ಆಗಿ. ಇದನ್ನು ನಾವು ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಇಲ್ಲಿಂದ ಫುಡ್ಡು ಡೈಜೆಸ್ಟ್ ಆಗುತ್ತೆ. ಡೈಜೆಸ್ಟ್ ಆಗಿಬಿಟ್ಟು ಇಂಟೆಸ್ಟೈನಲ್ ಗ್ಲ್ಯಾಂಡ್ಸಿಂದ ಇಂಟೆಸ್ಟೈನಲ್ ಜ್ಯೂಸ್ ಬರುತ್ತೆ. ಆ ಇಂಟೆಸ್ಟೈನಲ್ ಜ್ಯೂಸಿಂದ ಫೈನಲಿ ಏನಾಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸು ಗ್ಲೂಕೋಸ ಕನ್ವರ್ಟ್ ಆಗುತ್ತೆ, ಪ್ರೋಟೀನ್ಸು ಅಮೆನೋ ಆಸಿಡ್ಸ ಕನ್ವರ್ಟ್ ಆಗುತ್ತೆ, ಫ್ಯಾಟ್ಸು ಫ್ಯಾಟಿ ಆಸಿಡ್ಸ್ ಮತ್ತು ಗ್ಲಿಸರಾಲ ಕನ್ವರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಫುಲ್ ಅಬ್ಸಾರ್ಪ್ಷನ್ ಆಗುತ್ತೆ. ಅದಕ್ಕೆ ನಾವು ಸ್ಮಾಲ್ ಇಂಟೆಸ್ಟೈನ್ನ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ಕರಿತೀವಿ. ಆಮೇಲೆ ಡೈಜೆಸ್ಟೆಡ್ ಫುಡ್ಡು ಇಲ್ಲಿ ಹೋಗುತ್ತೆ. ಇಲ್ಲಿ ಲಾರ್ಜ್ ಇಂಟೆಸ್ಟೈನಲ್ಲಿ ಫುಲ್ಲು ವಾಟರ್ ಅಬ್ಸಾರ್ಪ್ಷನ್ ಎಲ್ಲ ಆಗುತ್ತೆ. ಆಮೇಲೆ ಉಳಿದೋಗಿರುವಂಥ ಒಂದು ಫುಡ್ಡು ಏನಷ್ಟು ಹೊರಗಡೆ ಬರುತ್ತೆ. ಓಕೆನಾ? ಮತ್ತು ಸ್ಪಿನ್ಸ್ಟರ್ ಮಸಲ್ ಅದು ನಿಮ್ಗೆ ಗೊತ್ತು, ಇಲ್ಲಿ ಸ್ಟೊಮಕ್ ಮತ್ತು ಇಂಟೆಸ್ಟೈನಿಗೆ ಕನೆಕ್ಟೆಡ್ ಆಗಿದೆ. ಅಲ್ಲಿ ಒಂದು ಸ್ಪಿನ್ಸ್ಟರ್ ಮಸಲ್ ಮತ್ತು ಇಲ್ಲಿ ಏನಲ್ ಸ್ಪಿನ್ಸ್ಟರ್ ಮಸಲ್. ಓಕೆನಾ? ಓಕೆ, ಇಟ್ ಕಂಟ್ರೋಲ್ಸ್ ದ ಮೂವ್ಮೆಂಟ್ ಆಫ್ ಡೈಜೆಸ್ಟೆಡ್ ಫುಡ್. ಸೊ ದಿಸ್ ಇಸ್ ಅಬೌಟ್ ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಇದರ ಜೊತೆ ನಾವು ನ್ಯೂಟ್ರಿಷನ್ ಎಂಬ ಒಂದು ಫುಲ್ ಕಾನ್ಸೆಪ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೆ ಕೇಳಿರೋಂಥ ಕ್ವಶನ್ ಮರ್ತೋಗ್ಬೇಡಿ, ಮಸ್ಕಿಟೋಸು ಪ್ಯಾರಾಸೈಟ್ಸಾ ಇಲ್ವಾ? ಆ ಒಂದು ಕ್ವಶನಿಗೆ ಆನ್ಸರ್ ಹಾಕಿಬಿಟ್ಟೆ ನೆಕ್ಸ್ಟ್ ಪಾರ್ಟಿಗೆ ಹೋಗಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.